ಸಮಾಧಾನ ಮಾಡ್ಕೊಳ್ಳಿ. ಅಪ್ಪ ವಿಶಾಲ್, ವಿಶಾಲ್ ಏನಂತ್ಯಮ್ಮ ಒಂದೇ ಸಮ ಕೂಕತಾ ಇದ್ದೀರಾ? 10 ನಿಮಿಷ ಮನೇಲಿ ಇರೋಕ್ ಬಿಡ್ತಾ ಇಲ್ವಲ್ಲ, ಏನ್ ಸಮಾಚಾರ? ನೋಡು ವಿಶಾಲ್, 1 ವಾರದಿಂದ ನಿನಗೆ ಹೇಳ್ತಾನೆ ಬಂದಿದ್ದೀನಿ ನಿಮ್ಮ ಅಣ್ಣನ ಹಾಸ್ಪಿಟಲ್ ತೋರಿಸ್ಬೇಕು ಅಂತ. ಪ್ರತಿನಿತ್ಯ ಹೊರ್ಕೊಂಡು ಸ್ವಲ್ಪ ಸ್ವಲ್ಪ ಮಂಜ ಆಗ್ತಾನೆ ಇದೆ. ನೋಡು, ಸ್ವಲ್ಪ ದುಡ್ಡು ಕೊಡು, ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಮ್ಮ, ನೀವು ಗಾಬರಿ ಮಾಡಿ ನಮ್ದು ಗಾಬರಿ ಮಾಡ್ತೀರಲ್ಲ. ಅವ್ರಿಗೇನು ಆಗಿಲ್ಲ, ಒಂದ್ ಕಣ್ಣು ಏನೋ ಇನ್ಸ್ಪೆಕ್ಷನ್ ಆಗಿರ್ಬೇಕು, ಅದಕ್ಕೆ ಯಾಕೆ ಇಷ್ಟು ಬರ್ತಾ ಇದ್ದೀರಾ? ನಾ ತಾರುಂಗ್ ಹೇಳ್ತೀನಿ, ಹಣ ಎಷ್ಟು ಬೇಕು ಇಸ್ಕೋಗಿ, ನನಗೆ ಅಣ್ಣ ಮುಖ್ಯ. ತಾರಾ ತಾರಾ ಹೇಳಿ, ಅದೇನು ಆಯ್ತು ಅಂತ. ತಾರಾ, ಅಣ್ಣನ್ಗೆ ಕಣ್ ಕಾಣಿಸ್ತಾ ಇಲ್ವಂತೆ, ಹಣ ಎಷ್ಟು ಬೇಕು ಕೊಟ್ಟು ಕಳ್ಸು, ಅರ್ಥ ಆಯ್ತಾ? ಆಯ್ತು ಬಿಡಿ, ಕೊಡ್ತೀನಿ. ಸತ್ಯಮ್ಮ, ನನ್ಗೆ ಅಣ್ಣ ಮುಖ್ಯ, ಬೇಗ ತೋರ್ಸ್ಕೊಂಡು ಬನ್ನಿ. ಡ್ಯೂಟಿ ಟೈಮ್ ಮಾಡ್ತಾ ಇದೆ, ನಾನು ಬರ್ತೀನಿ. ಅಣ್ಣ ಅಕ್ಕೆ ಕೊಟ್ಟು ಕಳ್ಸೆ. ಆಯ್ತು ಆಯ್ತು. ಏನಮ್ಮ, ನನ್ನ ಗಂಡ ದುಡ್ದು ಹಾಕ್ತಿದ್ದಾನೆ ತಾನೆ, ಅದನ್ನೇ ತಿನ್ಕೊಂಡು ಬಿಟ್ಟು ಹಣಕ್ಕೋಸ್ಕರ ಬಿಟ್ಟು ಬಾಯಿನ ಬಿಟ್ಕೊಂಡಂಗೆ ಇರ್ತೀಯಲ್ಲ. ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವಾ? ಸುಮ್ನೆ ಹಣ ಕೇಳಂತ ನೀಚೆನ್ಸು ನಾನು ಅಲ್ವೇ? ನೋಡು, ಈ ಮನೆ ಯಜಮಾನನ ಆಸ್ಪತ್ರೆ ತೋರ್ಸೋದಕ್ಕೆ ನಿನ್ನ ಹತ್ರ ಹಣ ಕೇಳ್ತಿರೋದು. ಯಾರು ಇವರು? ಈ ಮನೆ ಯಜಮಾನ. ತಮ್ಮ ಆಸ್ತಿನ ಮನೆನ ಎಲ್ಲೋ ಹೋಗಿ ಅಡು ಇಟ್ಟರು ಈ ಮನೆ ಮುಖ್ಯಸ್ಥ. ನಾಚಿಕೆ ಆಗ್ಬೇಕು. ಯಾರ್ಗೆ ನಾಚಿಕೆ ಆಗ್ಬೇಕಾಗಿರೋದು? ನಾಚಿಕೆ ಆಗ್ಬೇಕಾಗಿರೋದು ನಿನಗೆ. ನೋಡು, ಮನೆನ ಆಸ್ತಿನ ಎಲ್ಲ ಬೋಗಕ್ಕಿಟ್ಟು ತಿಂದು ಮಜಾ ಮಾಡಿ ಇದ್ ಮಾಡೋದು ಕಲ್ಲ ಕಡೆ. ನಿನ್ನ ಗಂಡನ ಮತ್ತೆ ವಿನಯನ ಓದಿಸಿ ವಿದ್ಯಾವಂತನಾಗಿ ಮಾಡಿ ಒಂದು ಕೆಲ್ಸಕ್ಕೆ ಸೇರ್ಸೋದಕ್ಕೆ ಕಣೆ ನನ್ನ ಗಂಡ ಸೇರ್ಸಿದ್ದು. ಇದೆ ಅಂತ ಹೇಗೇಗ ಮಾತಾಡ್ಬೇಡ್ವೆ, ನಾಲ್ಗೆನ ಬಿಗಿ ಹಿಡಿದು ಮಾತಾಡು. ಬಾಯಿ ಮುಚ್ಚು ಸಾಕು, ಸುಮ್ಮನೆ ಮಾತಾಡಿ. ಸಣ್ಣ ಸಮಸ್ಯೆ ಯಾಕೆ ದೊಡ್ಡದು ಮಾಡ್ತೀಯ? ನಾನು ಆಸ್ಪತ್ರೆಗೆ ಹೋಗ್ತೇನು ಪರವಾಗಿಲ್ಲ, ಈ ಮನೆ ಮಾರೋದಿನ ಬೀದಿ ಪಾಲ್ ಮಾಡಬೇಡಿ. ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ 3 ಮತ್ತೊಂದು ತಿಂದ್ರತ್ತೆ. ಹಾಗೆ ಮಳ್ಳಿ ಮಾತಾಡ್ಬೇಡ, ನನಗೂ ಗೊತ್ತಾಗತ್ತೆ. ನೀವಿಬ್ರು ಸಂಚು ಮಾಡಿ ನನ್ನನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ಕೊಂಡಿದ್ದೀರಾ? ಅದು ಅಷ್ಟು ಸುಲಭ ಅಲ್ಲ. ಏನಮ್ಮ ಈಗೆಲ್ಲ ಮಾತಾಡ್ತಾ ಇದೀಯ? ನಾನ್ ನಿನ್ನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ನನಗ್ ಸಿಗುವ ಲಾಭ ಏನಮ್ಮ? ಸುಮ್ನೆ ಹೇಳೋಣ ಮಾತಾಡಿ, ಈ ಮನೆ ಶಾಂತಿ ನೆಮ್ಮದಿನ ಯಾಕೆ ಹಾಳು ಮಾಡ್ತೀರ? ಏನೇನೇನೇನು? ನಾನು ಈ ಮನೆ ಶಾಂತಿ ನೆಮ್ಮದಿ ಹಾಳು ಮಾಡ್ತಿದ್ದೀನ? ಅಯ್ಯೋ, ಇಲ್ಲಿ ನೋಡಿ, ಇದು ನನ್ನ ಮನೆ. ನಾನು ಹಾಕಿದ್ದನ್ನ ತಿನ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಅಷ್ಟೇ ನಾನು ಏನ್ ಮಾಡ್ತೀನೋ? ಯಾರನ್ನೇ ನಾಯಿ ಅಂತ ಇರೋದು? ನನ್ನ ಗಂಡ ಬಂಗಾರದ ಮನುಷ್ಯ ಕಡೆ. ಇವ್ರ ಬಗ್ಗೆ ಇನ್ನೊಂದು ಸಲ ಮಾತಾಡಿದ್ರೆ ಹುಳ ಬೀಳುತ್ತೆ. ಯಾರ ಬಾಯಿ ಹುಳು ಬೀಳುತ್ತೆ? ಯಾರ ಬಾಯಿ ಬೀಳುತ್ತೆ? ನನ್ನ ಮನೆ ಬಿಟ್ಟಿ ಕೊಡ್ತಿಂದು ಇಷ್ಟೊಂದು ಕೊಬ್ಬು ಬಂದಿದ್ಯಾ ನಿನಗೆ? ಹಸಿಯಾಗಿ ಉಪವಾಸ ಬೆಳೆಸಿದ್ರೆ ನಿನಗೆ ಬುದ್ಧಿ ಬರುತ್ತೆ. ಅಯ್ಯೋ ಶಿವನೇ, ಏನ್ ನಡೀತದೆಯಪ್ಪ ಈ ಮನೇಲಿ? ಶಾಂತಿ ನಿವಾಸದಂತೆ ಇದ್ದೆ ಈ ಮನೆ ಬೆಂಕಿ ಬೀಳಿಗಾರಿಗೆ ಸಿಕ್ಕಿ ತತ್ತರಿಸ್ತಾ ಇದ್ದೇವಪ್ಪ. ಈ ಮನೆ ಅನ್ನೋದು ಸಂತೋಷ ಎಲ್ಲಿ ಮಾಯವಾಯಿತು? ನಾ ಕಂಡ ಕನಸು ಎಲ್ಲಿ ಮರೆಯಾಯಿತು? ಸಾಲ ನಡೀತಿದೆ ಮನೆ.
ಆಗಿರೋದಕ್ಕೆ ತಾನೆ ನನ್ನ ಮೈದದ ಮೇಲೆ ಇಲ್ದಿರೋ ಅಪರಾಧನ ಹೊರಿಸಿ ಮನೆಯಿಂದ ಆಚೆ ಕಳಿಸಿರೋದು. ಅಯ್ಯೋ 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 ಅಯ್ಯೋ, ನಿನಗ್ ಬರ್ಬಾದ್ ಬರ ನೆಲದಲ್ಲಿ ಕೈಯಾಗ ನನ್ನ ಗಂಡ ದುಡಿಮೆ ಬಿಟ್ಟು ಕುಳಿತಿದ್ದು ನನಗೆ ಜಂಟಿ ಬರೀತೇನೆ. ನೀವು ಸರ್ವನಾಶ ಹೋಗ್ತೀರಿ, ನೀವೆಲ್ಲ ಬಿಡು ಬಿಡ್ತೀರಿ. ಇನ್ನು ಯಾಕೆ ನನ್ನ ಮನೆಯಲ್ಲಿ ನಿಂತಿದ್ದೀರಾ? ಎಲ್ಲಾದ್ರೂ ಹಾರಿ, ಎಲ್ಲಾದ್ರೂ ಕಟ್ಟಿ. ನೀವು ಬಂದಾಗ ಇಬ್ರು ಇದ್ದು ನಾನೇ ಕಪ್ತಿರೋ ಅಂತ ಹೇಳ್ತೀನಿ. ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಾನು ಬಿಟ್ಟು ಶಾಪ ನೋಡಿದ್ರ ರೀ, ನೋಡಿದ್ರ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ. ಇದು ಬೇಕಿದ್ದಾರೆ ಅಲ್ಲ ರೀ, ನಮಗೆ ಅಂತ ನಾವೇನು ಮಾಡ್ಕೊಂಡಿಲ್ವಲ್ಲ ರೀ, ಏನು ಮಾಡ್ಕೊಂಡಿಲ್ಲ ನೋಡಿ. ಇನ್ನು ಒಂದು ಆರಗಳಿಗೇನು ಈ ಮನೇಲಿ ಇರಬಾರ್ದು, ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ಬನ್ನಿರಿ ಬನ್ನಿ. ಸಾಲ ಇದೆಲ್ಲ ನಮ್ಮ ಪೂರ್ವ ಜನ್ಮದ ಪಾಪ ಕರ್ಮ ಅಂತ ಕಾಣಿಸುತ್ತೆ ಕಣೆ. ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ನಾವೊಂದು ಬರಬರ ದೈವ ಒಂದು ಬಗದಂತೆ ನಾವು ಅನ್ಕೊಂಡಂಗೆ ನಮ್ಮ ಜೀವನದ ರಥ ಸಾಗಿದ್ದಾರೆ. ಆ ದೇವರು ಆ ಗುಡಿ ಗೋಪುರಗಳು ಇರ್ತಾ ಇರ್ಲಿಲ್ಲ ಕಡೆ. ನಮ್ಮ ಪಾಲಿಗೆ ಬಂದ ಪಾಪ ಕರ್ಮವನ್ನ ನಾವೇ ಸ್ವೀಕರಿಸ್ಬೇಕು ಸೋಳ, ನಾವೇ ಸ್ವೀಕರಿಸ್ಬೇಕು. ಆದರೆ ಈ ಪಿಕಾರಿಂದ ಕೈ ಹಿಡಿದು ನೀನು ಯಾವ ರೀತಿ ನರಕ ವೇದನೆ ಅನುಭವಿಸ್ಬೇಕು. ಈ ನಟದು ಇಷ್ಟ ಗಂಡನ ಸೋಂಪುಡು ಸೋಳ ಸೋಂಪುಡು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಅಂದ್ರೆ ನಿಮ್ಮನ್ನ ಕಟ್ಕೊಂಡಿದ್ದ ನಾನು ಚೆನ್ನಾಗೇ ಇದ್ದೀನಿ, ನನ್ಗೆ ಯಾವ ರೀತಿನೂ ತೊಂದರೆ ಆಗಿಲ್ಲ ನೋಡಿ. ಮೊದ್ಲು ಈ ಮನೆ ಬಿಟ್ಟು ನಾವೆಲ್ಲಾದ್ರೂ ಹೊರಟೋಗೋಣ. ಬನ್ನಿರಿ ಬನ್ನಿ. ಸರಿ ಸಲ ಇದರೇ ಜೀವನ ಚಕ್ರ ಕಣೆ. ನಾವು ಕೂಡ ಅದನ್ನ ಹಿಂಬಾಲಿಸೋಣ. ಈಗ ನಮ್ಗೆ ನಮ್ಮವರು ತಮ್ಮವರು ಅನ್ನೋರು ಯಾರು ಇಲ್ಲ ಕಣೆ. ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ. ಯಾವ ಶಿಲ್ಪಿ ತಪ್ಪಿ ಕಾಲ ಕಳೆದಂತೆ ಎಲ್ಲೆಡೆ ಹೆಸರು ಕೀರ್ತಿ ಹೆಚ್ಚುತ್ತಿದೆ. ನಾನು ಇಷ್ಟಪಟ್ಟಂತೆ MLA ಪಟ್ಟನು ಸಿಗ್ತಾ ಇದೆ. ಉಳಿಸೆ ಮರ ಮುಪ್ಪಾದ್ರು ಉಳಿ ಮುಪ್ಪೆ. ವಯಸ್ಸು ಕಳೀತಾ ಇದ್ರು ಪ್ರಾಯ ಹೆಚ್ಚುತ್ತಾ ಇದೆ. ಭಗವಂತ ಅಂದ ಕೊಟ್ಟೆ, ಚಂದ ಕೊಟ್ಟೆ, ಹಣ ಕೊಟ್ಟೆ, ಐಶ್ವರ್ಯ ಕೊಟ್ಟೆ. ಆದ್ರೆ ಚಿಕ್ಕ ವಯಸ್ಸಲ್ಲೇ ನನ್ನ ಹೆಡ್ತಿನ ಕಿತ್ಕೊಂಡು ನನ್ನ ಯೌವನಕ್ಕೊಂದು ಪೊಲೀಸ್ ಸ್ಟಾಪ್ ಇಟ್ಬಿಟ್ಟೆ. ನಾ ಬಯಸಿದ ಅಕ್ಕಿಗಳು ಒಂದು ಕೂಡ ನನ್ನ ಮನಸ್ಸಿನ ಆಸನ ಪೂರೈಸಿಲ್ಲ. ಅದಕ್ಕಾಗಿ ಯಾವುದಾರ ಒಂದು ಚೆಲುವು ತುಂಬಿದ ಚೆಲುವಿನ ಹುಡುಕಿ ನನ್ನ ಮನಸ್ಸಿನ ದಾಹನ ತೀರ್ಸ್ಕೋಬೇಕು. ಇದೇ ಈ ರಾಮೇಗೌಡನ ಪ್ರತಿಜ್ಞೆ. ಸಾವುಕಾರೆ, ಓ ಬಾ ಸರಳ ಬಾ. ಸಾವುಕಾರೆ, ನಿಮ್ಮಿಂದ ನನಗೆ ಒಂದು ಸಹಾಯ ಆಗ್ಬೇಕಿತ್ತು. ನಾವಿರೋದೇ ಸಹಾಯ ಮಾಡಕ್ಕಲ್ವಾ? ಏನಾಗ್ಬೇಕಾಯ್ತು ಕೇಳು ಸರಳ. ನೋಡಿ, ದಯವಿಟ್ಟು ನಾನು ನಿಮ್ಮನ್ನ ನಂಬಿ ಇಲ್ಲಿ ಬಂದಿದ್ದೀನಿ.
ನನ್ನ ಕೈ ಹಿಡಿದು ನೀವೇ ಕಾಪಾಡ್ಬೇಕು ಸಾವುಕಾರ್ರೆ. ಸರಳ, ಈಗ ಅಳ್ಬೇಡ. ಅದೇನು ಅಂತ ಹೇಳು ಸರಳ. ನೋಡಿ, ನಾ ಬಯಸಿದ ಕನ್ಯೆ ತಾನಾಗಿ ಬಂದು ನನ್ನ ಬಳಿ ಬಂದಿದೆ. ಹೇಗಾರ ಮಾಡಿ ಇದನ್ನ ನನ್ನ ಕೈವಸ ಮಾಡ್ಕೊಂಡು ನನ್ನ ಮನಸ್ಸಿನ ಆಸನ ತೀರಿಸ್ಕೋಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ. ಇದೇ ನನಗೆ ಒಳ್ಳೆ ಸಮಯ. ಸಾವುಕಾರ್ರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಾರಾ, ಹಣ ಏನು ನಾನು ಕೊಡ್ತೀನಿ. ನೋಡಿ, ದಯವಿಟ್ಟು ನಿಮ್ಮಿಂದ ನನಗೆ ಒಂದು ಸಹಾಯ ಆಗ್ಲೇಬೇಕು. ನನ್ನ ಗಂಡನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಅವ್ರಿಗೆ ಸ್ವಲ್ಪ ಹಣ ಕೊಡಿ. ಇದು ನಿಮ್ಮ ಕೈಯೆಲ್ಲ ಕಾಲು ಅಂತ ತಿಳ್ಕೊಂಡಿದ್ದೀನಿ. ತಾರಾ, ಹಣ ಏನೋ ನಾನು ಕೊಡ್ತೀನಿ. ಅದಕ್ಕೆ ಪ್ರತಿಫಲವಾಗಿ ನೀನು ನನಗೇನ್ ಕೊಡ್ತೀಯ? ನೋಡಿ, ನೀವು ನನಗೆ ಹಣ ಕೊಟ್ರೆ ನಿಮ್ಗೆ ಯಾವ್ದಾದ್ರು 4 ಮನೆ ಕೆಲಸ ಮಾಡ್ಕೊಂಡು ನಿಮ್ಮ ಋಣನ ನಾನು ತೀರಿಸ್ತೀನಿ ಸಾವುಕಾರ್ರೆ. ನೀನು ನಾನು ಹೇಳ್ದಾಗ ಕೇಳೋದಾದ್ರೆ ಆ ನಿನ್ನ ಕೂಡ ಗಂಡನಿಗೆ ಕಣ್ ಬರುತ್ತೆ. ಸಾವುಕಾರ್ರೆ, ನನ್ನ ಗಂಡನ ಕಣ್ಣು ಬರ್ಸ್ಬಿಟ್ರೆ ಸಾಕು. ನೀವ್ ಏನ್ ಹೇಳಿದ್ರು ನಾನ್ ಕೇಳ್ತೀನಿ. ಏನ್ ಮಾಡ್ತೀನಿ ಅನ್ನೋದಾದ್ರೂ ಹೇಳಿ. ತಾರಾ, ಇವತ್ತೊಂದು ರಾತ್ರಿ ನೀನು ನನ್ನ ಜೊತೆ ಮಲಗ್ಬೇಕು. ಸಾವುಕಾರ್ರೆ, ಎಂತ ಮಾತು ಅಂತ ಮಾತಾಡ್ತಿದ್ದೀರಾ? ನೀವಿಂತ ನಾಯಿ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನೋಡಿ, ನಾನು ಈ ಪ್ರಾಣ ಬೇಕಾದ್ರೂ ಕಳ್ಕೊತೀನಿ ಹೊರತು ಶೀಲನೇನೋ ಮುಖ್ಯ. ಅದನ್ನ ನೆನ್ಪಿಟ್ಕೊಳ್ಳಿ. ಮಾನ, ಪ್ರಾಣ, ಶೀಲ ಅಂದ್ರೆ ಆ ನಿನ್ನ ಕೂಡ ಗಂಡನಿಗೆ ಕಣ್ಣು ಬರಲ್ಲ. ನೀನು ನನ್ನವಳಾಗು. ನಿನ್ನ ಸುಖದ ಸುಪ್ಪತ್ತಿಗೆ ತೇಲಿಸ್ತೀನಿ. ಬಾ ಸರಳ, ಬಾ. ಬಾ ಸರಳ. ಬೇಡ, ಏನು ಮಾಡ್ಬೇಡ. ಬಿಡು, ಬಿಡು. ಸಾಕು. ಬಾ ಸರಳ. ಏ, ಬಿಡು. ಪಾಪಿ. ಕಾಮದ ಕೊಮ್ಮೆ ಬೇಗುದಿಯಲ್ಲಿ ಬೆಂದ ನಡೆದವನ, ಕಾಮದ ಕೊಮ್ಮೆ ಬೇಗುದಿಯಲ್ಲಿ ಬೆಂದ ನಡೆದವನ, ತನ್ನತನವನೇ ತಾನು ತೊರೆದು ಸ್ವಾರ್ಥದಿ ಮೆರೆದವನ, ತನ್ನತನವನೇ ತಾನು ತೊರೆದು ಸ್ವಾರ್ಥದಿ ಮೆರೆದವನ. ನೋಡು, ಇನ್ನೊಂದು ಸಲ ನನ್ನ ತಂಟೆ ಬಂದ್ರೆ ಸರಿ ಹೋಗೋದಿಲ್ಲ. ನೀನು ನನ್ನ ಶೀಲನ. ಹುಷಾರಾಗಿರು. ಆಸೆಗೆ ಬೆಂಕಿ ಬಿತ್ತು. ಛೀ! ಅಪಮಾನ. ಒಂದು ಹೆಣ್ಣಿನಿಂದ ಈ ರಾಮೇಗೌಡನಿಗೆ ಅಪಮಾನ. ಎಲ್ಲಿ ಹೋಯ್ತು ನನ್ನ ಶಕ್ತಿ, ಸಾಮರ್ಥ್ಯ? ಯಾರಿಟ್ಟ ಗುರಿ ತಪ್ಪೋಯ್ತು. ಎಲ್ಲ ಭಿಕಾರಿ ಎಣ್ಣೆ ಸರಳ, ಹೇಗಾರ ಮಾಡಿ ನಿನ್ನನ್ನ ನನ್ನ ಕೈವಶ ಮಾಡಿಕೊಂಡು ನೀ ಕೊಟ್ಟ ಉಡುಗೊರೆಯನ್ನ ವಾಪಸ್ ನಾ ಕೊಡ್ಲಿಲ್ಲ. ಹತ್ತಳ್ಳಿ ಸಾವುಕಾರ ರಾಮೇಗೌಡ. ಪರಿಸ್ಥಿತಿನ ತಂದೆ ಇಟ್ಬಿಟ್ಟೆ. ಈ ಸಮಾಜದಲ್ಲಿ ಕೂಲಿನಾದ್ರೂ ಮಾಡಿ ಬದುಕಲಾದ್ರೆ ನಮ್ಮ ತಡ ಹೆಣ್ಣು ಮಕ್ಳ ಮೇಲೆ ಕೆಟ್ಟ ಕಾಮುಕರ ಬದುಕೋಣ ಅಂದ್ರೆ ಕಣ್ಣು ಕಾಣ್ತಿರೋ ಗಂಡ. ಈ ಸಮಾಜದಲ್ಲಿ ನಾನು ಹೇಗ್ ಬದುಕ್ಲಿ, ಹೇಗ್ ಮಾಡ್ಲಿ ದೇವ್ರೇ? ಸಾಲ ನಾನೇನ್ ಯಾವ ಸ್ಥಿತಿಗೆ ತಂದ್ಬಿಟ್ಟೆ ನೋಡಿದ್ಯಾ? ಈ ಬಿಕಾರಿಯಿಂದ ನೀನು ಯಾವ ರೀತಿ ನರಕ ವೇದನೆ ಅನುಭವಿಸ್ಬೇಕು ಹೇಳ್ ಮಾಡ್ಲಿ? ನನ್ನಂತ ಪಾಪಿಗೆ ದೇವರ ಕೈ ಇನ್ನೂ ಸಾಕು ಕೊಟ್ಟಿಲ್ಲ.
ಕಾಣದ ಕೂಡ ಏನ್ ಸಾಧನೆ ಮಾಡ್ತಾನೆ ಅಂತ ಬದುಕಿಸಿದ್ಯಾ. ಅಯ್ಯೋ ಭಗವಂತ, ಏನಪ್ಪ ನಿನ್ನ ಆಟ? ಅರೆ ಅಳ್ಬೇಡಿ ಅಂದ್ರೆ ಅಳ್ಬೇಡಿ. ನಿಮಗೆ ಅಂತ ನಾನಿದ್ದೀನಿ, ನಾನ್ ನಿಮ್ಮನ್ನ ಸಾಕ್ತೀನಿ ನೋಡಿ. ಇವತ್ತೊಂದು ದಿವಸದ ಮಟ್ಟಿಗಾದ್ರೂ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕಾಗಿ ಇಲ್ಲಿ ಭಿಕ್ಷೆ ಬೇಡೋಣ. ಆ ಭಿಕ್ಷೆ ಬಂದ ಹಣದಲ್ಲಿ ಹೇಗೋ ಒಂದ್ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ. ಸೋಳ ಅಳ್ಬೇಡ ಅಂದ್ರೂ ಕೂಡ ಈ ಮನದ ಮೇಲೆ ಕಟ್ಟೆ ಹೊಡೆದರಿತೈತೆ. ನಾನ್ ಮಾಡಿದ ದಾನ ಧರ್ಮಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಇದೆ ನಪ್ಸಿ ಹೇಳು. ನೋಡಿ, ಇಷ್ಟೊಂದು ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ನಾವೇನಾದ್ರೂ ಮಾಡ್ಬೇಕಲ್ವಾ? ಭಿಕ್ಷೆ ಬೇಡಿ, ಆ ಬಂದಂತ ದುಡ್ಡದಲ್ಲಿ ನಾನು ನಿಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಓ ಅಂದ್ರೆ ನಡಿಲೇಬೇಕಲ್ಲ, ಎಲ್ಲ ದೇವ್ರ ಇಚ್ಛೆ. ದೇವ್ರೇ, ಅಪ್ಪ ಅಮ್ಮ ಪುಣ್ಯಾತ್ಮರ ಒಂದು ಕಾಲದಲ್ಲಿ ಕೈಗಳು ನೀಡುವಂತ ಕೈಗಳಾಗಿದ್ದು, ಇವತ್ತು ನಿಮ್ಮ ಮುಂದೆ ಬೇಡುವ ಕೈಗಳಾಗಿ. ನನ್ನ ಎರಡು ಕಣ್ಣು ಕಾಣಲ್ಲ, ಈಕೆ ನನ್ನ ಧರ್ಮ ಪತ್ನಿ. ಯಾರು ಹಾಗೆ ಹೋಗ್ಬೇಡ್ರಪ್ಪ, ಯಾರು ಹಾಗೆ ಹೋಗ್ಬೇಡಿ. ನಿಮ್ಮ ಕೈಲಾದ ಸಹಾಯ ಮಾಡಿ. ನಾನೊಬ್ಬ ಕಣ್ಣು ಕಾಣದ ಕುರುಡ. ಬೇಡೋ ಕೈ ನನ್ನದಲ್ಲ, ಬೇಡದಿರೋ ಗತಿಯಿಲ್ಲ, ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀಡಿಲ್ಲ, ದಾನ ಮಾಡಿ ನೀಡಿಲ್ಲ. ಬೇಡೋ ಕೈ ನನ್ನದಲ್ಲ, ಬೇಡದಿರೋ ಗತಿಯಿಲ್ಲ, ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀಡಿಲ್ಲ. ಅಮ್ಮ ಹಸಿರು ಕಾಡುತ್ತಿದೆ. ಕುರುಡನು ನೋಡಿ ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಸೋಂಬೇರಿಯನ್ನಬೇಡಿ, ನಾನಿಂದು ಕುರುಡನು ನೋಡಿ ಕೆಟ್ಟದಾಗಿ ಭಾವಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಎತ್ತುವರು ನನಗಿಲ್ಲ, ಬಿದ್ದರು ಎತ್ತುವರಿಲ್ಲ, ಎತ್ತೋರು ನನಗಿಲ್ಲ, ಬಿದ್ದರು ಎತ್ತುವರಿಲ್ಲ. ನೀರು ನಮಗೆ ದಾತರು, ದಾನ ಮಾಡಿ ನೀಡಿದಳು, ಧರ್ಮ ನೀಡಿ ನೀಡಿದಳು. ಬೇಡೋ ಕಣ್ಣನದಲ್ಲ, ಬೇಡವಿರೋ ಗತಿಯಿಲ್ಲ, ನನಗಾರು ದಿಕ್ಕಿಲ್ಲ, ದಾನ ಮಾಡಿ ನೀಡಿಲ್ಲ. ಅಮ್ಮ ಹಸಿವು ಕಾಡುತ್ತಿದೆ.
ಕಲ್ಲಾದ ದೇವನವನು ಆಳು ಜನ್ಮ ನೀಡಿದನು ನೀವು ನಮಗೆ ದಾತರು ದಾನ ಮಾಡಿ ನೀವುಗಳು ದಾನ ಮಾಡಿ ನೀವುಗಳು ಬೇಡೋ ಕೈ ನಮ್ಮದಲ್ಲ ಬೇಡದಿರೋ ಗತಿಯಿಲ್ಲ ನಮಗಾರು ದಿಕ್ಕಿಲ್ಲ ದಾನ ಮಾಡಿ ನೀವೆಲ್ಲ ದಾನ ಮಾಡಿ ನೀವೆಲ್ಲ ಅಮ್ಮ ಹಸಿಯೇ ಕಾಡುತ್ತಿದೆ 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 ಇಲ್ಲಿ ಏನ್ ಮಾಡ್ತಿದ್ದಲ್ಲ ಭಿಕ್ಷಾ ಬೇಡ್ತಾ ಇದ್ದೀರಾ ಇಲ್ಲಿ ಭಿಕ್ಷಾ ಬೇಡಬಾರ್ದು ಇಲ್ಲಿ ಭಿಕ್ಷಾ ಬೇಡು ಅಂತ ಹೇಳಿದವ್ರು ಯಾರು ಭಿಕ್ಷಾ ಬೇಡುವಂಗಿಲ್ಲ ನೋಡಪ್ಪ ನೀವ್ಯಾರು ಅಂತ ನಮಗ್ ಗೊತ್ತಿಲ್ಲ ನಮ್ ಕಷ್ಟ ನಿಮಗ್ ಗೊತ್ತಿಲ್ಲ ನಾನಪ್ಪ ಕಣ್ಣು ಕಾಣದ ಕುರುಡ ಈಗ ನನ್ನ ಹೆಂಡತಿ ನಮ್ಗೆಲ್ಲೂ ಕೂಲಿ ಸಿಗದೆ ಈ ಭಿಕ್ಷಾಟನೆಗೆ ಕೈ ಹಾಕ್ಬಿಡುವಪ್ಪ ದಯವಿಟ್ಟು ನಮ್ಮ ಅನ್ಯತ ಬಯಸ್ಬೇಡಪ್ಪ ದಯವಿಟ್ಟು ನನ್ನ ಅನ್ಯತ ಬಯಸ್ಬೇಡ ಹೌದಣ್ಣ ದಯವಿಟ್ಟು ನಮ್ಮ ಕೆಲ್ಸಕ್ಕೆ ಅಡ್ಡಿ ಮಾಡ್ಬೇಡಿ ನಮ್ಮ ಕೆಲಸ ಮಾಡೋದಕ್ ಬಿಟ್ಬಿಡಿ ಅಣ್ಣ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ನನ್ನ ಅಣ್ಣ ಅಂದ್ಯ ತುಂಬಾ ಸಂತೋಷ ಆಯ್ತು ಬಿಡಮ್ಮ ನೋಡಮ್ಮ ಹುಟ್ಟಿದಾಗಲೇ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಕಳ್ಕೊಂಡ ನಾನು ಎಲ್ಲಾನು ಕಳ್ಕೊಂಡ ನಾನು ಇದ್ದೊಬ್ಬ ತೆಗಿಗು ಚಿಕ್ಕ ವಯಸ್ಸಿನಲ್ಲೇ ಇದ್ದೊಬ್ಬ ತಂಗಿನೂ ಕಳ್ಕೊಂಡು ಅನಾಥನಾಗ್ಬಿಟ್ಟೆಮ್ಮ ಅನಾಥನಾಗ್ಬಿಟ್ಟೆ ನೋಡಮ್ಮ ನನ್ನ ಜೊತೆ ಬಾ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಬಾರಮ್ಮ ನನ್ನ ಜೊತೆ ನೋಡಿ ದಯವಿಟ್ಟು ನನ್ನನ್ನ ಈ ರೀತಿ ಎಲ್ಲ ಕರಿಬೇಡಿ ನಾನು ನಿಮಗೆ ತಂಗಿ ಸಮಾನ ನನ್ನನ್ನ ಕೆಟ್ಟ ದೃಷ್ಟಿಲಿ ನೋಡ್ಬೇಡಿ ದಯವಿಟ್ಟು ಇಲ್ಲಿಂದ ಹೊರ್ಟೋಗಿ. ಏನ್ ಮಾತಂತ ಆಡ್ತಾ ಇದೀಯಮ್ಮ ನಾನು ಅಂತ ಕೆಟ್ಟ ವ್ಯಕ್ತಿ ನಾನಲ್ಲಮ್ಮ ಹುಟ್ಟಿದಾಗಲೇ ತಂದೆ ತಾಯಿ ಕಳ್ಕೊಂಡ ನಾನು ಈ ದುಷ್ಟ ಕೆಟ್ಟ ಚಟಕ್ಕೆ ಬಲಿಯಾದೆನಮ್ಮ ನೋಡಿ ಹಣ ನಿಮ್ಮ ಕತೆ ಕೇಳಿ ನನ್ನ ಕತೆ ಮುಂದೆ ನಿಮ್ಮ ಕತೆ ಯಾವುದೇನು ಇಲ್ಲ ಅಂತ ನನಗೆ ಅರ್ಥ ಆಯ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಏನು ತಿಳಿದೆ ನಿಮ್ಮ ಜೊತೆ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಅಣ್ಣ ಅಮ್ಮ ಜೀವನ ಅನ್ನೋದು ಒಂದು ಬಂಡಿ ಇದ್ದಾಗೆ ಆ ಬಂಡಿ ಹೇಗೆ ಉರುಳಿ ಉರುಳಿ ಹೋಗುತ್ತೋ ಹಾಗೆ ಸಾಗಬೇಕಮ್ಮ ನೀನು ನನ್ನ ಜೊತೆ ಬಾ ನಿನ್ನ ನಾನು ಚೆನ್ನಾಗಿ ನೋಡಿಕೊಳ್ತೀನಿ ಅಣ್ಣ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನಾನು ನಿಮಗೆ ಭಾರ ಆಗೋದಕ್ಕೆ ಇಷ್ಟ ಇಲ್ಲ ಅಣ್ಣ ನಾನು ಒಬ್ಳೇ ಇಲ್ಲ ನನ್ನ ಜೊತೆ ಕಣ್ಣು ಕಾಣದೇ ಇರೋ ನನ್ನ ಗಂಡ ಬೇರೆ ಇದ್ದಾನೆ ನಾವಿಬ್ರು ನಿಮಗೆ ಭಾರ ಆಗೋದಕ್ಕೆ ಇಷ್ಟ ಇಲ್ಲ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಣ್ಣ ನೋಡಮ್ಮ ನೀನು ನನ್ನ ತಂಗಿ ಆದ್ಮೇಲೆ ಇವರು ನನಗೆ ಬಾಂಗಲ್ವೇ ನಾನು ಇವ್ರನ್ನ ಒಳ್ಳೆ ಡಾಕ್ಟರ್ಗೆ ತೋರಿಸಿ
ಕಣ್ಣು ಬರುವಾಗೆ ನಾನ್ ಮಾಡ್ತೀನಮ್ಮ. ಬಾರಮ್ಮ ನನ್ನ ಜೊತೆ ಹೋಗೋಣ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಲ್ಲಪ್ಪ, ನಿಮ್ದು ಎಂತ ವಿಶಾಲವಾದ ಹೃದಯವಂತಿಕೆ. ನಿಮ್ಮ ಒಂದೊಂದು ಮಾತುಗಳು ನನ್ನ ಹೃದಯನ ಚುತ್ತದೆ. ನಿಮ್ಮಂತ ಹೃದಯವಂತನ ನಾವು ಬಿಟ್ಕೊಳ್ಳೋಕೆ ಮನಸ್ಸಿಲ್ಲ ಕಣಪ್ಪ. ಸಾಲ ನಡೆಯೇ ನಮ್ಮ ಮುಂದಿನ ಜೀವನ ಯಾತ್ರೆ ಇವರ ಸಮ್ಮುಖದಲ್ಲೇ ನಡೆಯಲಿ. ಆಯ್ತು ರೀ ಅಣ್ಣ, ನಿಮ್ಮ ಜೊತೆ ನಾನು ಬರ್ಬೇಕು ಅಂದ್ರೆ ನನ್ನೊಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಪೋದಾದ್ರೆ ಖಂಡಿತ ಬರ್ತೀನಿ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ನಾನು ಕುಡಿಯೋದು ಬಿಡ್ಬೇಕು ಅಂತ ಹೇಳ್ತಿದ್ದೀನಿ. ಹೌದು ಅಣ್ಣ. ನೋಡಮ್ಮ, ನಾ ಇನ್ ಮುಂದೆ ಕುಡಿಯಲ್ಲ. ನಿನ್ನ ಹಾಣೆ, ಆ ಶಿವಪ್ಪನ ಹಾಣೆ, ನಾ ಇನ್ ಮುಂದೆ ಕುಡಿಯಲ್ಲಮ್ಮ, ಕುಡಿಯಲ್ಲ. ಸರಿ ಅಣ್ಣ, ಖಂಡಿತ ಬರ್ತೀನಿ. ಸರಿ, ಹೋಗೋಣ ರೀ. ನಮ್ಮ ಬಾಳಿನ ದಾರಿ ಯಾವ ಕಡೆ ಸಾಗತ್ತೋ ಆ ಕಡೆ ಹೋಗೋಣ. ಕೈ ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಕಣ್ಣ ಮುಚ್ಚಿ ಶಿಲೆಯಾದನು ತಾನಿಲ್ಲಿ, ಕಣ್ಣ ಬಡಿಯಲಿ ಕಣ್ಣ ಮುಚ್ಚಿ ಶಿಲೆಯಾದನು ತಾನಿಲ್ಲಿ, ಶಿಲೆಯಾದನು ತಾನಿಲ್ಲಿ. ಯಾಕೆ ಹೋಗ್ತಾ ಇದ್ದೀರಾ? ಏನಾಯ್ತು? ಒಂದ್ ಸಿಹಿ ಸುದ್ದಿ ಇದೆ ಕಡೆ. ಅಣ್ಣ ಅತ್ತಿಗೆ ಹೇಳ್ಬೇಕು. ಅಣ್ಣ ಅತ್ತಿಗೆ ಕರಿ. ಅಯ್ಯೋ, ಅವ್ರ ವಿಚಾರನ ಆಮೇಲೆ ಹೇಳ್ತೀನಿ. ಮೊದ್ಲು ಏನು ಸುದ್ದಿ ಮೇಲೆ ಹೇಳಿ. ಈ ವಿಚಾರವನ್ನ ತರ ಅಣ್ಣತ್ತಿಗೆ ಹೇಳ್ಬೇಕು. ಏಕೆಂದ್ರೆ ಈ ಸಿಹಿ ಸುದ್ದಿಗೆ ಅವರೇ ಕಾರಣ. ಎಲ್ಲಿ ಅವರು? ರೀ, ಆ ಸಿಹಿ ಸುದ್ದಿ ಏನಂತ ನನಗೆ ಹೇಳಿ. ಅವ್ರಿದ್ರೆ ತಾನೇ ನಾನು ಇಲ್ಲಿ ಕರ್ಕೊಂಡ್ ಬರೋದಕ್ಕೆ. ನಮ್ಮ ಅಣ್ಣ ಅತ್ತಿಗೆ ನಾನು ಹೇಳ್ಬೇಕು. ಅದಕ್ಕೆ ಅಣ್ಣ ರೇ, ಅದಕ್ಕೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ? ಅವ್ರ ಮನೇಲಿ ಇಲ್ಲ. ಹೋಗಿದಾರಾ? ಇಲ್ಲ ರೀ, ದೇವಸ್ಥಾನಕ್ಕೆ ಹೋಗಿಲ್ಲ. ಯಾಕೆ ಅವಾಗಿಂದ ಚರ್ಪಡಿಸ್ತೀರಾ? ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅವತ್ತು ನೀವು ಆಸ್ಪತ್ರೆಗೆ ಹೋಗಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸಿ ಅಂತ ಹೇಳಿದ್ರಿ ತಾನೆ. ನಾನು ಮನೆಯವರಲ್ವಾ, ನಾನ್ ಕೊಡೋದಕ್ಕಿಂತ ಅವ್ರಿಗೆ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಅದಕ್ಕೆ ನೀವು ಹೋಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ನಾನು ಕೇಳ್ಕೊಂಡೆ. ಆದ್ರೆ ಅವರು ಇರೋವರ ಹಣ ಒಡವೆ ತಗೊಂಡು ಮನೆಯಿಂದ ಪರಾರಿ. ಏನ್ ಮಾತಾಡ್ತಾ ಇದೀಯಾ? ಏನೇನ್ ತಿಳ್ಕೊಂಡಿದೀಯಾ? ಕಳ್ತನ ಮಾಡಿ ಮನೇಲಿರೋ ವಸ್ತುವನ್ನ ದೋಚ್ ಹೋಗುವಂತ ಕೆಟ್ಟ ಜನ ಅಂತ ತಿಳ್ಕೊಂಡಿದ್ಯಾ? ಸರಿಯಾಗಿ ಮಾತಾಡು, ಇಲ್ಲ ಅಂದ್ರೆ ನಾನು ಕೆಟ್ಟ ಮನ್ಸ ಹಾಕ್ಬೇಕಾಯ್ತದೆ. ಅದೇನೋ ಇದ್ದಿದ್ದನ್ ಕೇಳಿದ್ರೆ ಕೆಂಡ ಅಂತ ಕೋಪ ಅಂತೆ. ನಾನ್ ಹೇಳ್ತಾ ಇರೋದು ಸತ್ಯನೇ ರೀ. ಆದ್ರೂ ನಿಮ್ಮ ಅಣ್ಣ ಅದಕ್ಕೆ ಇಷ್ಟೊಂದು ದೊಡ್ಡ ನಂಬಿಕೆ ದ್ರೋಹಿಗಳಂತ ನಾನು ತಂದೆ ತಾಯಿ ಸಮಾನ ಆದ ನನ್ನ ಅತ್ತೆಗೆ ನಿಮ್ಗೆ ದ್ರೋಹಿ ಅಂತ ಹೇಳ್ತಾ ಇದೀಯಾ? ಅವ್ರು ಯಾಕೆ? ಅವ್ರನ್ನ ಏನು ಅಂತ ತಿಳ್ಕೊಂಡಿದೀಯಾ? ಅವರು ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಸುಳ್ಳು ಮೋಸ ಮಾಡೋರಲ್ಲ. ನೀನೇ ಏನೋ ಮಾಡಿದ್ಯಾ ಅವ್ರಿಗೆ. ನಿಜ ಮಗಳೇ, ನಿಜ ಮಗಳು. ಯಾಕ್ರಿ ಇಷ್ಟು ಹೊಡೆದು ನನಗೆ ಹಿಂಸೆ ಮಾಡ್ತಿದ್ದೀರಾ? ನಾನ್ ಹೇಳ್ತಾ ಇರೋದು ಸತ್ಯನೇ ರೀ. ಅವ್ರು
ಹೋದ್ಮೇಲೆ ಎಲ್ಲ ತಗೊಂಡು ಓದ್ಕೊಂಡು ಹೋಗ್ತಾ ಇರೋದು. ನನ್ ಮಾತನ್ನ ನಂಬ್ರಿ. ನಾನು ನಿನ್ ಮಾತ್ ನೆಂಬೋದ? ಅವ್ರ್ಯಾಕೆ ನಮ್ಮ ಮುಂದೆ ನಾಟಕ ಮಾಡ್ತಾರೆ? ನೀನೇನೋ ಮಾಡಿದ್ಯಾ, ಈಗೆಲ್ಲ ನನಗೆ ಚೆನ್ನಾಗಿ ಅರ್ಥ ಆಯ್ತಾ ಇದೆ. ಈ ಮನೇಲಿ ನಾ ಅಣ್ಣ ಅದಕ್ಕೆ ದೇವ್ರ ಸಮಾರ ಇದ್ರು, ದೇವ್ರಿಗೆ ಕಳ್ಳ ಅಂತ ಪಟ್ಟ ಕಟ್ತಾ ಇದೀಯ. ಅವರೇ ಇಲ್ಲ ಅಂತ ಈ ಮನೆಯಲ್ಲಿ ನಾನ್ಯಾಕಿರ್ಲಿ? ಈ ಮನೇಲಿ ನೀನೇ ಸುಖವಾಗಿ ಚೆನ್ನಾಗ್ ಬಾಳು. ನನ್ನ ಅಣ್ಣ ಹತ್ಗೆ ನಾ ಹುಡುಕಿ ಅವ್ರಿಗೆ ಅವ್ರ ಹತ್ರ ನಾನು ಹೋಯ್ತೀನಿ. ನೀನೇ ಈ ಮನೇಲಿ ಚೆನ್ನಾಗಿರೋ. ಅಯ್ಯೋ ಅದಕ್ಕೆ ಎಲ್ಲಿದ್ದೀರಮ್ಮ? ಅಣ್ಣ ಎಲ್ಲಿದ್ದೀಯ ಅಣ್ಣ? ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ಎಂದು ನಂಬಿದ ಹೆಣ್ಣು ಹಾವಾದಳು, ತುಂಬಿದ ಮನೆಯ ಸಂಸಾರಕ್ಕೆ ನಂಜಾದಳು. ವಿಧಿಯಾಡಿಸಿದ ಆಟ ಇದು ಜೀವನ ನಿಜ ಪಾಠ. ಅಯ್ಯೋ ಹೋದ್ರಾ? ಹೊಟ್ಟೆ ಹೋದ್ರಾ? ಇವತ್ತು ನನ್ನ ಗುರಿ ಸಾರ್ಥಕ. ಅಕ್ಕ, ನಿನ್ನ ಸಾವಿಗೆ ಕಾರಣ ಆದ ಈ ಕುಟುಂಬದ ಮೇಲೆ ನಾನು ಸೇಟ್ ತೀರಿಸ್ಕೊಂಡೆ. ನೀನು ಕೊಡಬೇಕಾಗಿರೋ ಶಿಕ್ಷೆನ ಇವತ್ತು ನಾನು ಕೊಟ್ಟೆ. ಅಕ್ಕ, ಈ ಸಮಾಜದಲ್ಲಿ ಒಳ್ಳೆಯದಕ್ಕೆ ಬೆಲೆ ಇಲ್ಲ. ಏನಿದ್ರು ಅನ್ಯಾಯ, ಅಧರ್ಮ, ಅನೀತಿಗೆ ಮಾತ್ರ. ನ್ಯಾಯ ನೀತಿಗೆ ಧರ್ಮಕ್ಕಲ್ಲ. ವಿನಯ್, ನನ್ನೊಬ್ಬರ ಸಾವಿಗೆ ಕಾರಣ ಆದ ನಿನಗೆ ಯಾವ ರೀತಿ ಶಿಕ್ಷೆ ಕೊಟ್ಟೆ ಗೊತ್ತಾ? ಇವತ್ತು ನಿನ್ನ ಅತ್ತಿಗೆ, ನಿನ್ನ ಅಣ್ಣ, ನಿನ್ನ ತಮ್ಮ ಬೀದಿ ಪಾಲು. ಹೇಗಿದೆ ನನ್ನ ಶಿಕ್ಷೆ? ಸಂತೋಷವಾಗಿ ನಗು. ಯಾಕೆ ಅಂದ್ರೆ ಆ ಧರ್ಮನ ಸಂಸಾರವನ್ನ ಹೊಡೆದು ನುಚ್ಚೂರ್ ಮಾಡಿಲ್ಲ, ಅದಕ್ಕೆ ನಗ್ಮಾಡ್ತಾ ನೀನು. ಅಣ್ಣ, ಏನ್ ಮಾತಾಡ್ತಿದ್ಯಾ? ನೀನ್ ನನ್ನ ಹೊಗಳ್ತಿದ್ಯೋ ಅಥವಾ ತೆಗಳ್ತಿದ್ಯೋ? ಹೇಳ್ತೀನಿ ಕೇಳಮ್ಮ. ಇದಲ್ಲ ಯಾರೇ ಮಾಡಿ ತಪ್ಪಿಗೆ ಯಾರಿಗೋ ಶಿಕ್ಷೆ. ನಾನು ಬೇಡ ಅಂತ ಪಡ್ಕೊಂಡ್ರೆ ಆಗುವಂತ ಸಂಸಾರವನ್ನ ನುಚ್ಚು ಮಾಡಿ ಅಣ್ಣ ತಂಗಿರತ್ಗೆ ಬೇರೆ ಮಾಡ್ಬಿಟ್ಟಿಲ್ಲಮ್ಮ. ಅವರ ಶಾಪ ಸುಮ್ಮನೆ ಬಿಡುತ್ತೇನಮ್ಮ ನಿನಗೆ. ಅಯ್ಯೋ ಅಲ್ಲ ಅಣ್ಣ, ಏನ್ ಮಾತಾಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಾ. ನಿನ್ನ ಕೊಂಕು ನೋಡಿ ಸ್ವಲ್ಪ ನಂಗೆ ಅರ್ಥ ಆಗ್ತಿಲ್ಲ. ಅದೇನು ಅಂತ ಬಿಡಿಸೇನಣ್ಣ. ಹೇಳ್ತೀನಿ ಕೇಳಮ್ಮ. ನೀನ್ ಅನ್ಕೊಂಡಂತೆ ಇನ್ನೇ ಇಲ್ಲ. ಅವನೊಬ್ಬ ಪ್ರೇಮಿಯ ಹುಚ್ಚ. ನನ್ನ ತಂಗಿಯನ ಪ್ರೀತಿ ಮಾಡ್ತಿದ್ದ. ಅಣ್ಣ ಅತ್ತೆಗೆ ತಿಳಿಸಿ ಮದುವೆಯಾಗಬೇಕು ಅಂತಿದ್ದ. ಅಂತ ಸಂಸಾರನ ಹೊಡೆದು ನುಚ್ಚೂರ್ ಮಾಡ್ಬಿಟ್ಟಿಲ್ಲಮ್ಮ. ಅವ್ರ ಶಾಪ ನೀನು ಸುಮ್ಮನೆ ಬಿಡುತ್ತಾ? ಅಂದ್ರೆ ನೀನ್ ಮಾತನಾಡ್ತಾ ನನ್ನ ಅಕ್ಕ ಸಾವಿಗೆ ವಿನಯ್ ಕಾರಣ ಅಲ್ವಾ? ಹಾಗಾದ್ರೆ ಯಾರನ್ನ ಕಾರಣ? ಹೇಳ್ತೀನಿ ಕೇಳು ತರ. ನಿನ್ನ ಅಕ್ಕನ ಸಾವು ಕಾರಣ ರಾಮೇಗೌಡ ಮಗ ವಿಷಕಂಠ. ವಿಷಕಂಠನ?
ವಿಷಿಕಂಠನಿಗೂ ಅಕ್ಕನಿಗೂ ಏನಣ್ಣ ಸಂಬಂಧ? ಅವಳ ವಿಷ ತಗೋಬೇಕು, ಏನಣ್ಣ? ಹೇಳ್ತೀನಿ ಕೇಳಮ್ಮ, ತಾಳ್ಮೆಯಿಂದ ಕೇಳು. ಅವನು ಕೆಟ್ಟ ಕಣ್ಣ ನೋಡಿ ನನ್ನ ತಂಗಿ ಒಬ್ಬ ನಿಂತಿದ ಅನ್ನ. ಕೆಟ್ಟ ಕಣ್ಣ ಬಿಟ್ಟು ಬಲಾತ್ಕಾರ ಮಾಡಿ ರೇಪ್ ಮಾಡ್ಬಿಟ್ಟ. ಈ ಕೆಟ್ಟ ಮಗುವನ್ನ ತೋರ್ಬಾರ್ದು ಅಂತ ಪ್ರಾಣ ಕಳ್ಕೊಂಡು ಇಷ್ಟ ತಕೊಂಡು ನೀನ್ ಹೇಳ್ತಾರ ನಿಜ ಏನಣ್ಣ? ಅಲ್ಲ ಯಾಕಣ್ಣ, ಯಾಕೆ ಈ ವಿಷಯನ ನನ್ ಮುಂದೆ ಹೇಳಿಲ್ಲ? ಯಾಕೆ ಮುಚ್ಚಿದೆ? ನನಗೆ ತಾನೇ ರಾಮೇಗೌಡನ ಮನೇಲಿ ಮಾಡ್ತಾ ಇಲ್ಲ ಗುಮಸ್ತ ಆ ತಿಪ್ಪಸಿಂದ ಗೊತ್ತಾಯ್ತು ಕಮ್ಮ. ಅವನು ಕೂಡ ಹೇಳಿ ದುಃಖಪಟ್ಟ. ಕಷ್ಟ ಹೇಳ್ಕೊಂಡು ದುಃಖಪಟ್ಟ ಕರಮ್ಮ ಅವನು ಜೀವಪಾಯಿ. ಅಯ್ಯೋ, ನಾನೆಂತ ತಪ್ಪು ಮಾಡೋಣ? ಹಾಲಿನಂತ ಸಂಸಾರವನ್ನ ಒಡೆದು ನುಚ್ಚುನೂರು ಮಾಡ್ಬಿಟ್ಟೆ. ನಾನ್ ತಪ್ಪು ಮಾಡ್ಬಿಟ್ಟೆ ಅಣ್ಣ, ತಪ್ಪು ಮಾಡ್ಬಿಟ್ಟೆ. ನೋಡ್ತಾ ಇರೋಣ, ನನ್ನ ಅಕ್ಕನ ಸಾವಿಗೆ ಕಾರಣ ಆದ ಪಾಪಿಗಳಿಗೆ ಶಿಕ್ಷೆ ಕೊಟ್ಟು ಆ ಕುಟುಂಬದ ಹತ್ರ ಹೋಗಿ ನಾನ್ ಕ್ಷಮೆ ಕೇಳ್ತೀನಿ. ಅವ್ರೇನೇ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ಯಾವುದಕ್ಕೂ ದುಡ್ಕೊಡು ಕಣಮ್ಮ, ದುಡ್ಕು ಬರೀ ಕೆಡುಕು. ಯಾಕೆಂದ್ರೆ ಒಳ್ಳೆದ ನಿಧಾನದಲ್ಲಿ ಇದು ಮಾಡ್ಬೇಕು. ಇಲ್ಲ ಅಣ್ಣ, ನನಗೇನು ಆಗಲ್ಲ. ನೀನ್ ಧೈರ್ಯವಾಗಿರು, ಆ ಪಾಪಿಗಳಿಗೆ ಶಿಕ್ಷೆ ಆಗತ್ತೆ ಅಷ್ಟೇ. ಈಗಾಗಲೇ ಒಬ್ಬ ತಂಗಿಯನ್ನು ಕಳ್ಕೊಂಡು ಇದಾಗ್ಬಿಟ್ಟಿದ್ದೀನಿ, ದಾರಿ ಕಾಣದೆ ಕುರುಡಾಗ್ಬಿಟ್ಟಿದ್ದೀನಿ. ಮತ್ತೆ ನಾನು ನಿನ್ ಕಳ್ಕೊಂಡು ಬದುಕಿ ಏನಮ್ಮ ಪ್ರಯತ್ನ? ಏನಾಗಲ್ಲ ಅಣ್ಣ, ನಾನಿದ್ದೀನಿ, ನಾನ್ ನೋಡ್ಕೋತೀನಿ. ನಡಿ ಅಣ್ಣ. ಆಯ್ತು. ಅಲ್ಲ ಕಣೋ, ನೀನನ್ನ ಹೀರೋಯಿನ್ ಮಾಡ್ತೀನಿ, ಆದಷ್ಟು ಬೇಗ ಮುಂದಕ್ಕೆ ತರ್ತೀನಿ ಅಂದ್ಬಿಟ್ಟು 3 ತಿಂಗಳ ಮಾಡ್ಬಿಟ್ಟು ಅಟ್ಟಿಯ ಮುಂದಕ್ಕೆ ತಗೊಂಡ್ ಬಂದಿದ್ಯಲ್ಲ, ನಿನಗೆ ಚಿನ್ನಿ ಕಾಲಾಯ ತಸ್ಮಯನ ಅನ್ನುವಾಗ ನನ್ನ ನಿನ್ನ ಸಂಬಂಧ 100 ಜನ್ಮದ ಅನುಬಂಧ. ಅದಕ್ಕೆ ನಿನ್ನ ಹೊಟ್ಟೆ ಒಳಗೆ ನನ್ನ ಮುಕುಂದ. ದೊಡ್ಡ ಕಾಲಜ್ಞಾನಿ ತರ ಮಾತಾಡ್ಬೇಡ. ಅಲ್ಲ ಕಣೋ, ತುಂಬಿ ಜನ ಇದ್ದಾಗ ಎಷ್ಟು ನೀಟಾಗಿದ್ದೆ ನಾನು. ಮುಕ್ಕಾಲ್ ಭಾಗ ಜನ ಇದ್ಕೊಂಡು ಬೊಸರಾಗಿದ್ದೀನಿ. ಬೆಳಿಗ್ಗೆ ಎದ್ದು ಜನ ನಾವಿದ್ದಾಗ ಆಗಿಲ್ಲ, ಇದೇನು ಬೆಳೆದಾಗ ಹಿಂಗೆ ಆಯ್ತು ಅಂತ ಕೇಳಿದ್ರೆ ಏನ ಹೇಳಿ ನಾವು? ಏನು ವಯಸ್ಸು ಚೆನ್ನಿ, ದುಡುಕಿ ತಪ್ಪು ಮಾಡ್ಬಿಟ್ಟಿದೀವಿ. ಏನ್ ಮಾಡ್ತೀಯ ಹೇಳು ನೀನೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ, ಗುದ್ದುಬಿಟ್ಟು ಮದ್ವೆ ಆಗಿಸ್ತೀನಿ. ಅದೆಲ್ಲ ಇಲ್ಲಿ ಗುಂಡು ಬೈಲಿ. ಹೇಳುತ್ತೆ ಮತ್ತೆ ಯಾಕೆ ಇಷ್ಟು ಬೆಳಗ್ಬಿಟ್ಟಿದೀಯ? ಮತ್ತೆ ನಿನಗೆ ಗಂಡ್ ಮಗು ಬೇಕೋ ಹೆಣ್ಮಗು ಬೇಕೋ? ನನ್ಗೆ ಹೆಣ್ಮಗುನೇ ಬೇಕು ಚೆನ್ನಿ. ಅದು ಆಗೋದಿಲ್ಲ, ನಂಗೆ ನಿಮ್ ತರ ಇರೋ ಗಂಡ್ ಮಗು ಬೇಕು ಚೆನ್ನಿ. ನನಗೆ ನಿಂತ ಇರೋ ಮುದ್ದು ಮುದ್ದಾಗಿ ಆರ್ತಿ ಎತ್ತಕ್ಕೆ ನಮ್ಮ ಮನೆ ಮುಂದೆ ಯಾರು ಬಂದಾಗ ಆರ್ತಿ ಎತ್ತಕ್ಕೆ ಮುದ್ದು ಮುದ್ದಾಗಿರೋ ಒಂದು ಹೆಣ್ಮಗು ಬೇಕಾರೆ. ನನ್ ಗಂಡ್ ಮಗುನೇ ಬೇಕು ಚೆನ್ನಿ. ಮಮ್ಮಿ ಚಿಪ್ಪ ಉಡಿಸ್ಕೊಂಡು ನೋವು ಮಾಡ್ಕೊಂಡು ಉಡಿಸಿರೋ ನಾನ್ ಕಡೆ. ನಾನು ಹೇಳಿದ್ರೆ ನೀನ್ ಕೇಳ ಚೆನ್ನಿ. ಹಂಗ ಎಲ್ಲ ಸಮದೋಗಲ್ಲ ಕಡೆ. ನಿನ್ಗೆ ಸಮದೋಗ್ಲಿ. ಮನೆಯವ್ರು ಯಾವಳು? ಅಡಿಯೋಳು ಯಾವಳು? ತಾನೇ ಉದುರಿಸೋಳು. ನಾನು ಗಂಡು ಮಗುನೇ ಉದುರಿಸೋದು. ನೀ ಬೇಕಾದ್ರೆ ಹೆಣ್ಮಗುನ ಹೊಡ್ಕ ನೀನು. ಚೆನ್ನಿ, ನಾನು ಹೇಳಕ್ ಕೇಳ್ತೀನಿ. ಇನ್ನು ಹೆಣ್ಣು ಹುಟ್ಟಿಲ್ಲ, ಗಂಡು ಹುಟ್ಟಿಲ್ಲ. ಗಂಡು ಹೆಣ್ಣು ಆರೋಗ್ಯವಾಗಿ ಹುಟ್ಲಿ ಬಿಡು. ಈಗ ಹೇಳ್ದಲ್ಲ, ಸರಿಯಾದ ಮಾತು. ಲೋ, ತಿಪ್ಪೆನು ಕಸ್ತೂರಿ ಈ ಕಡೆನೆ ಬರ್ತಾ ಇದಾರೆ. ನೀವ್ ಸ್ವಲ್ಪ ಮರೆಯಾಗು, ಅವ್ರಿಗೊಂದ್ ಸ್ವಲ್ಪ ಬಿಸಿ ಮುಟ್ಸೋಣ. ಚೆನ್ನಿ, ನಾನು ಆ ಕಡೆ ದೂರ ಸರಿ ಇರ್ತೀನಿ. ಅವ್ರಿಬ್ರು ಕಲ್ತಿ ನನ್ನ ಮಕ್ಕಳ ಸಾಗ ಹಾಕ್ಬಿಟ್ಟು ಬೇಗ ಹೋಗು, ಬಂದ್ಬಿಡ್ತೀನಿ. ಸರಿ ಸರಿ ಅಲ್ಲಿ. ಓಹೋ, ಏನ್ ಚೆನ್ನೆ, ನೀನ್ ನಿಂತಿರೋ ನೋಡಿದ್ರೆ ಇವತ್ತು ನನ್ನ ಕೆಲಸ ಬಹಳ ಸಲೀಸಾಗಂಗ್ ಕಾಣಿಸುತ್ತೆ. ಆಗುತ್ತೆ. ರಾತ್ರಿಯಿಂದ ಕುಟ್ಟಿ ಅದನ್ನೇ ಮೊಂಡ ಮಾಡ್ಕೊಂಡಿದೀಯ ನೀನು. ನಿನ್
ಕೆಲಸ ಸಲೀಸ್ ಮಾಡ್ತೀನಿ ನಾನು. ನಿಮ್ಗೆಲ್ಲ ಆಗುತ್ತೆ ಆಗೋದಿಲ್ಲ ನನಗೆ ಮಗನೇ ಏನಂತೀಯ ಚೆನ್ನಿ? ಹೌದು ಬನ್ನಿ, ಇವತ್ತು ಇಬ್ರಿಗೂ ಒಳ್ಳೇದು ಮಾಡ್ಬಿಟ್ಟೆ ಹೊಂಟೋಗುವ ಮೈಸೂರಿಗೆ ಅಂತ ತೀರ್ಮಾನ ಮಾಡಿದ್ದೀನಿ. ನೀವೇನು ಯೋಚನೆ ಮಾಡ್ಬೇಡಿ. ಚೆನ್ನಿ ಈ ತಿಪ್ಪೆ ನಮ್ಮ ನೆಮ್ಕಂದ್ರೆ ಸಿಕ್ಕುದನ್ಗೆ 3 ಅಡಿ ಮಣ್ಣು ಕಣ. ಯಾಕೆ ಅಂದ್ರೆ ನೀನ್ ನೆಮ್ಕೊಂಡಿರೋದು ತಿಪ್ಪೆನ ಆ ರಾಮಗೌಡ್ರ ಮಗನೇ ಪಾತ್ರೆ ತಿಕ್ಕಂದು ಬಟ್ಟೆ ಒಕ್ಕಂದು ಅದು ಸಗಣಿ ಎತ್ಕೊಂಡು ನಿಂತ್ಕೊಂಡು ನೆನ್ಸ್ಕೊಂಡ್ರೆ ನನ್ಗೆ ಚೋಜರ ಬಂದಂಗ ಆಗುತ್ತೆ. ನಿನ್ಗೆ ಹೆಂಗೆ ಆಗಿರ್ಬಾರ್ದು ಚೆನ್ನಿ. ಈ ಕಾನ್ಸ್ಟೇಬಲ್ ಕಸ್ತೂರಿ ಎನ್ಸ್ಕೊಂಡ್ರೆ ಈಗ ನಾಟಕ ಕಾಯ್ಕೊಂಡು ಹೋಗೋದಕ್ಕೆ ಬೆಳಗ್ಗೆ ಐತೆ. ಹಾಗೇನ್ ಮಾಡ್ತೀನಿ ನೀನು? ನನ್ನನ್ನು ಮದುವೆ ಆಗು, ನಿನ್ನ ಬಂಗಾರ ತರ ನೋಡ್ಕೊತೀನಿ. ಆಯ್ತಾಯ್ತು ಚೆನ್ನಿ ಈ ಪೊಲೀಸ್ ಪರವಾಗಿಲ್ಲ, ನೀ ಮಾತ್ರ ನನ್ನೇ ಮದುವೆ ಆಗ್ಬೇಕು. ಚೆನ್ನಿ ಬೇಕಾದಾಗಲಿ ನನ್ನೇ ಮದುವೆ ಆಗ್ಬೇಕು. ಆಯ್ತು, ಸ್ವರ್ಗ ನರಕ ಎಲ್ಲರೂ ನೋಡ್ಕೊಂಡ್ ಬಂದಿದ್ದೀನಿ. ಈಗ ನಾನೊಂದು ವಿಷಯ ಹೇಳ್ತೀನಿ. ಆ ವಿಷಯ ಕೇಳಿದ್ಮೇಲೆ ನಿಮ್ಮಿಬ್ಬರಲ್ಲಿ ಯಾರು ನನ್ನ ಮದ್ವೆ ಆದ್ರೂ ಓಕೆ, ಇಲ್ಲ ಇಬ್ರು ಸೇರ್ಕೊಂಡು ನನ್ನ ಮದ್ವೆ ಆದ್ರೂ ಅದು ಓಕೆ. ಆಗ್ಬೋದಾ? ಚೆನ್ನಿ ಹೇಳ. ಆಯ್ತು ಹೇಳು. ಅವನನ್ನು ಗಟ್ಟಿಗಳು, ನನ್ಗೆ ಯಾಕೋ ನಿಂದೆ ಭಯ. ಎಲ್ಲಿ ವಿಷಯ ಕೇಳಿದ ತಕ್ಷಣ ಪಟ್ಟ ಅಂತ ಹೊಂಟೋಯ್ತೀವ ಅಂತ. ಗಟ್ಟಿಯಾಗಿರ್ಬೇಕು. ಆಯ್ತಾ? ಹೇಳ. ಹೇಳು ಚೆನ್ನಿ. ನನ್ಗೀಗ 3 ತಿಂಗಳು. ಕಷ್ಟನೇ ಪಡದೆ ಇರೋ ಹಾಗೆ ನನ್ನ ಮಗುಗೆ ನಿಮ್ಮಿಬ್ರಲ್ಲಿ ಯಾರು ಅಪ್ಪ ಆಯ್ತೀರ ಹೇಳಿ? ನಾನಾಗುಲ್ಲ. ಅದೇನು ಆಕಾಶನೇ ಬೀಳ್ಲಿ ಭೂಮಿನೇ ಬಾಯ್ತಾರಿಲ್ಲ ಅಂದ್ರೆ? ಅಯ್ಯೋ ಹೆಂಗಾರ ಬಾಯ್ತಿರ್ಲಿ, ನೀ ಕರ್ಕೊಂಡಿರೋ ನೋಡಲ್ಲ ಚೆನ್ನಿ. ಆಗಲ್ಲ ಚೆನ್ನಿ, ಆ ತಿಪ್ಪೆ ಕೇಳು ಚೆನ್ನಿ. ನೋಡು ಬೇಡ ಅಂತ ನೀನು ಆಗಪ್ಪ. ನನಗೂ ಬೇಡಪ್ಪ. ಕಸ್ತೂರಿ ಕೊಟ್ಲಲ್ಲ ಕೈನಾ? ನನಗ್ ಗೊತ್ತಿತ್ತು ನೀವಿಬ್ರು ಇದೇ ಅವತಾರ ಆಡ್ತೀರಾ ಅಂತ. ಅದಕ್ಕೆ ನಮ್ ಡಾರ್ಲಿಂಗ್ ನ ನಾವ್ ಆಗ್ಲೇ ಹುಡಿಕೊಂಡಿದೀವಿ. ಡಾರ್ಲಿಂಗ್ ಬನ್ನಿ. ಓ ಇದ ಡಾರ್ಲಿಂಗ್ ಹೆಂಗೆ ನಮ್ಗೆ ನಾವೇ ಹುಡಿಕೊಂಡಿದೀವಿ. ಕಸ್ತೂರಿ ಮಾಡಿ ತಿಪ್ಪೆ ಹೆಂಗಾರ ಆಗ್ಲಿ ಈ ಗುಂಡ ಬಡ್ಡಿ ಮಗ 3 ತಿಂಗಳು ಮಾಡಿಸವಲ್ಲ ಮಗನೇ ಗುಂಡ ಇಟ್ಟರೋ ಮದ್ವೆ ಊಟನ ಈ ಹೆಡ್ ಕಾನ್ಸ್ಟೇಬಲ್ ಕಸ್ತೂರಿ ಹಾಕಿರೋ ಹುಡುಗಿಗೆ ಇಟ್ಟಿದಿರೋ ಊಟ ಸರಿಯಾಗಿ ತಿಪ್ಪೆ. ಅದಕ್ಕೆ ಕರ ಹೇಳೋದು ಮಗ, ಹುಡುಗಿ ಯಾವತ್ತು ನಿಂಬೇಡ ಅಂತ ಈಗ ಗೊತ್ತಾಯ್ತಾ? ಅಯ್ಯೋ ಗೊತ್ತಾಯ್ತಕ್ಕಪ್ಪ, ಈ ಹುಡುಗಿ ಸರಸ ಯಾರಿಗೂ ಬ್ಯಾಡ ತಿಪ್ಪೆ. ಹುಡುಗಿರಂದ್ರೆ ಹುಡುಗಿರತ್ತು ಬಾಳ ಹುಷಾರತ್ತು ಬೆನ್ನೆ ಮಾತಿಗೆ ಬದಲಾಗಬೇಕು. ಹುಡುಗಿರಂದು ದೇವರತ್ತು ಬಾಳ ಹುಷಾರತ್ತು ಬೆನ್ನೆ ಮಾತಿಗೆ ಬೆತ್ತರಾತಿರತ್ತು. ಇಬ್ರು ಹೆಂಗ್ ಹೋದ್ರು ಅಂತ ಹೋಗ್ಲಿ ಚೆನ್ನಿ. ಅದೇನ್ ನಿಂದ ಹೇಳು? ಏನಿಲ್ಲ ಬಾ. ತಾಯಿ ದೇವಸ್ಥಾನದ ಮುಂದೆನೆ ತಾಳಿ ಕಡಿ, ಯಾಕಂದ್ರೆ ನೀನ್ ನಂಬಕ್ಕಾಗಲ್ಲ. ಶೂಟಿಂಗು ಅಂತ ಬೇರೆ ಬೇರೆ ಊರ್ಗ್ ಹೋಯ್ತಾ ಇರ್ತೀಯ, ಯಾರು ಗೊತ್ತು? ಎಲ್ಲಾ ಕಡೆನೂ ಒಂದೊಂದು ಶಂಕುಸ್ಥಾಪನೆ ಮಾಡ್ಬಿಟ್ಟು ಬಂದ್ಬಿಟ್ರೆ ನಾ ಏನ್ ಮಾಡೋದು? ಅದಕ್ಕೆ ಇಲ್ಲೇ ಕಟ್ಬಿಡಪ್ಪ ನೀ ತಾಳಿನ. ಚೆನ್ನಿ ಹೆಂಗಿದ್ರು 3 ತಿಂಗಳು ಆಗೈತೆ ಅಂತ ಹೇಳ್ತೀಯ. ಅವಳಿ ಜವಳಿ ಗಂಡ್ಮಕ್ಳ ಎತ್ಕೊಟ್ಬಿಟ್ರೆ ಅವು ಹೆಣ್ಣು ಗಂಡ ಅಂತ ನೋಡ್ಬಿಟ್ಟು ನಾನು ಆಮೇಲೆ ತಾಲಿ ಕಟ್ತೀನಿ ಬಿಡೆ. ಓಹೋ, ಇವನು ಹೆಣ್ಣೋ ಗಂಡು ಅಂತ ತೀರ್ಮಾನ ಮಾಡಿ ಆಮೇಲೆ ತಾಳಿ ಕಟ್ತೀಯ. ಅವ ಅತ್ತ ಹೆಣ್ಣು ಅಲ್ಲ ಇತ್ತಾಗೆ ಗಂಡು ಅಲ್ಲ, ಹಿಂಗ್ ಉಟ್ಬಿಟ್ರೆ ಏನ್ ಮಾಡೋದು? ಹಿಂಗ್ ಉಟ್ಬಿಟ್ರೆ ತಾಯಿಲೆ ಕಟ್ತೀನಿ ಹೇಳ ಹೋಗಿ. ಗೊತ್ತು ನನಗೆ, ನೀನ್ ಏನೋ ಬೇರೆ ಸ್ಕೀಮ್ ಹಾಕಿದ್ಯಾ ಅಂತ. ಏನಿಲ್ಲ ಇಲ್ಲಿ ಬಸು ಮಾಡ್ಬಿಟ್ಟು ಬೇರೆ ಕಡೆ ಹೊಂಟೋಗುಮ ಅಂತ. ಅವೆಲ್ಲ ಆಗಿದ್ರೆ ಮರ್ಯಾದಿಂದ ತಾಳಿ ಕಟ್ತೀಯ ಇಲ್ಲ ತಗೊಂಬಂದು ಏನಾದ್ರು ಏನೇ ಇಲ್ಲೊಂದು ಸಾಂಗ್ ಹಾಕ್ತಾರಂತೆ. ಹೀರೋ ಇನ್ನೂ ಹಾಕ್ಬಿಡೋಣ. ಇಲ್ಲಿ ನಮ್ಗೆ ಜನಗಳೆಲ್ಲ ಕುಂತವ್ರೆ. ಯಾರು ಅದಕ್ಕಿಂತ ಮುಂಚೆ
ರೂಮ್ಗೆ ಹೋಗೋಣ ಅಂದಲ್ಲ ಯಾಕೆ ರೂಮ್ ಅಲ್ಲ ಇಲ್ಲಿ ಮಾಡಿರೋದೇ ಸಾಲದ ಈ ಮತ್ತೆ ರೂಮ್ಗೆ ಹೋಗ್ಬೇಕಾ ಹಂಗಲ್ಲ ಕಡೆ ಆ? ರೂಮ್ ಹೋಗಿ ಏನಾದ್ರು ಮಾಡೋಣ ಅನ್ಕೊಂಡಿದ್ದೆ ಅಲ್ಲೇನು ಬೇಡ ಪಾಪ ನಮ್ ಜನಗಳು ಎಲ್ಲ ಎದ್ ಕುಂತವ್ರು ನೋಡು ಒಂದ್ ಸಾಂಗ್ ಎಲ್ಲ ಅಧ್ಯಕ್ಷ ಎಲ್ಲ ಕೈಯ ಕೂತವ್ರೆ ಈಗ ಒಂದ್ ಸಾಂಗ್ ಹಾಕ್ತವ್ರೆ ಅಣ್ಣವ್ರು ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಬೆಳಿಗ್ಗೆ ಹೋಗಿ ಅವರು ಅದೇ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಏನು ಮಾಡಲ್ಲ ಬಿಡ ಚೀನು ನೀ ಯಾಕೆ ತಲೆ ಕೆಸ್ಕತ್ತಿ ಒಂದ್ ಸಾಂಗ್ ಹಾಕ್ಬಿಡ್ಲಿ ಬಿಡು ಸರಿಯಾಗಿದ್ಯಾ ಈಗ ತಾನೇ 3 ತಿಂಗಳಾಗಿತ್ತು ಕುಂಡಿದ ರಪ್ಸಕ್ಕೆ ಮಗ ಏನಾದ್ರು ಉದೋಯ್ತಾ ಅಂತ ನಮ್ಮ ಅಟ್ಟಿ ಕೊಟ್ಟೋಗವೆ ನಮ್ಮ ಮನೆ ಕೊಟ್ಟೋಗವೆ ಅಂದ್ರೆ ಕಾಲ ಕಳೆಯುತ್ತಿದೆ ಸಮಯ ಮೀರುತ್ತಿದೆ ನನ್ನ ಮನಸ್ಸಿನ ಆಸೆ ನಿರಾಸೆಯಾಗಿದೆ ನಾನು ಬಯಸಿದ ಗುಲಾಬಿ ಇನ್ನು ಮುಳ್ಳಾಗಿ ಉಳಿದಿದೆ ನಾರ್ಮನ ಮನೆ ಬೆಂಕಿ ಬಿರುಗಾಳಿಗೆ ಸಿಕ್ಕಿ ಔತಿಯಾಗಿದೆ ಆದರೆ ಸೇಡಿನ ಮರ್ಮ ಹೊತ್ತ ಹೆಣ್ಣು ಯಾರ್ಮಣದ ಕುಟುಂಬದ ಮೇಲೆ ತೀರ್ಸ್ಕೊಂಡಾಯ್ತು. ರಮಣಿಯಾಗಿ ಇಚ್ಛುಪೂರಣೆಯಿಂದ ಮೆರೀತಿದ್ದಾಳೆ. ಆದರೆ ಎಂತ ವಿಚಿತ್ರ, ವಿಷಗಾಳಿಂದ ವಿಷವನಾದ ಈ ವಿಷಕಂಠದ ಮೋಸದ ಜ್ವಾಲ ಅರಿತವರಿಲ್ಲ.
ಗರಗರನ್ನು ರಂಗಿಸ್ತಿರುವ ನಾನು ತೋಡಿದ ಗುಂಡಿಗೆ ತಪ್ಪಿಸಿಕೊಂಡು ತಿರುಗಾಡ್ತಿರುವುದು ಆ ತಾರ. ಏನು ಮುಂದೆ ಈ ವಿಷಕಂಠನಿಗೆ ಹಬ್ಬದ ಊಟ. ನಮಸ್ಕಾರ ವಿಷಕಂಠ ಸಾಹೇಬ್ರಿಗೆ. ಓ ತಾರ, ಬಾ, ನೀ ಬಂದು ದೊಡ್ಡದಾಯ್ತು. ಕೂತ್ಕೋ, ಟೇಕ್ ಇರ್ ಸೀಟ್. ಇಲ್ಲ, ನಾನಿವತ್ತು ಕೂತ್ಕೊಳ್ಳಕ್ ಬಂದಿಲ್ಲ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಹೇಳ್ಕೊಳಕ್ಕಾಗದಷ್ಟು ಅಷ್ಟಿಷ್ಟ ಅಲ್ಲ. ಆ ಸಂತೋಷದ ವಿಚಾರವನ್ನ ನಮಗೂ ಸ್ವಲ್ಪ ಹೇಳ್ಬಾರ್ದ? ಆ ಸಿಹಿ ಸುದ್ದಿಯನ್ನ ಕೇಳಿ ನಾವು ಕೂಡ ಸಂತೋಷ ಪಡ್ಬೋದಲ್ಲ? ಏನಪ್ಪ ಅದು ಸಂತೋಷದ ವಿಚಾರ? ತಾರ, ನೀವಾಗ ಬಂದೆ? ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾನ್ ಹೇಳುವಂತ ವಿಚಾರನ ನೀವು ಕೇಳಿ ಸಂತೋಷ ಪಡ್ಬೋದು ಅಂತ ಸಂತೋಷದ ವಿಚಾರ ಹೇಳ್ತೀನಿ. ಅದೇನಮ್ಮ ಸಂತೋಷದ ವಿಚಾರ? ಬೇಗ ಹೇಳಮ್ಮ, ನನ್ನ ಕೈಲಿ ತಡ್ಕೊಳಕ್ ಆಯ್ತಾ ಇಲ್ಲ. ಅಂಕಲ್, ನಾನ್ ಅಂದ್ಕೊಂಡಂತೆ ಆ ಧರ್ಮಣ್ಣನ ಮನೆಗೆ ಸೊಸೆಯಾಗಿ ಸೇರಿ ಆ ಸಂಸಾರದ ಮಧ್ಯೆ ವಿಷದ ಬೀಜ ಬಿತ್ತಿ ಆ ಸಂಸಾರದ ಘನತೆ ಗೌರವನ ಮಣ್ಣು ಪಾಲ್ ಮಾಡಿದೆ. ಇವತ್ತು ಆ ಮನೆಗೆ ನಾನೊಬ್ಳೆ ಮಹಾರಾಣಿ. ಸರಿಯಾಗಿ ಮಾಡಿದೆ ಕಣಮ್ಮ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸರಿಯಾಗಿ ಕೊಟ್ಟಿದ್ಯಾ. ಹೆಚ್ಚಬೇಕಾಗ್ತದೆ ನಿನ್ ಧೈರ್ಯನ. ತಾರ, ನಿನ್ನಂತ ಹಿರ ಮಹಿಳೆಯರು ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರಿದ್ದರೆ ಆ ಮನೆ ನಂದ ಗೋಕುಲವಾಗುತ್ತೆ. ಕೆಟ್ಟ ಕೆಲಸಕ್ಕೆ ಆ ಮನೆ ಮಸಾಣವಾಗುತ್ತೆ. ತುಂಬಾ ಸಂತೋಷ. ಅಂತ ಕೊಲಗಡಕರಿಗೆ ಸರಿಯಾಗಿ ಪಾಠ ಕಲಿಸಿದೀಯಾ. ಗುಡ್. ನಿನ್ನನ್ನು ನೋಡಿ ಬಹಳ ಸಂತೋಷವಾಯ್ತು. ಅದಕ್ಕೆ ಆ ಸಂತೋಷದ ವಿಚಾರನ ಸುಮ್ನೆ ಹೇಳಿದ್ರೆ ಸಾಲದು ಅಂತ ನಾನೇ ನನ್ನ ಕೈಯಾರ ತುಪ್ಪ ಹಾಕಿ ಮಾಡಿರೋ ಸ್ವೀಟ್ ಅನ್ನ ತಗೊಂಡ್ಬಂದಿದ್ದೀನಿ. ಕೊಡಮ್ಮ, ತುಪ್ಪ ಅಂದ್ರೆ ಬಹಳ ಇಷ್ಟ. ತಿಪ್ಪೆ ತುಪ್ಪ ಹಾಕಿದಳತ್ತಲ್ಲೋ. ಕೊಡಮ್ಮ ಮಗನೇ, ತಗೊಳ್ಳೋ. ಸೂಪರ್ ಆಗದ ಕಣಮ್ಮ. ತಾರ, ಸಿಹಿ ಬಹಳ ತುಂಬಾ ಚೆನ್ನಾಗಿದೆ. ಆ ತಿಪ್ಪೆ ನನ್ನ ಮಗನ ಪೀಸ್ ಕೊಡು, ತಿಂದು ಇಲ್ಲಿ. ಇವನ್ಗ ಛೀ, ಒಂದು ಮನೆಗೆ ಜಂತಿ ಬಗೆಯವನು ಇವನಿಗೆ ನಾನ್ ಸ್ವೀಟ್ ಸ್ವೀಟ್ ಅಲ್ಲಿ ವಿಷ ಹಾಕೊಡ್ಬೇಕು. ಸರಿಯಾಗಿ ಹೇಳ್ದ ಕಣಮ್ಮ. ಇಂಥ ನನ್ನ ಮಕ್ಕಳನ್ನ ವಿಷ ಕೊಡ್ಬೇಕು. ಊಕರ್ ಹೇಳಿ, ನಿಮ್ಮ ಮನೆ ನಾಯ್ತನ ದುಡ್ದಕ್ಕೆ ವಿಸಾಕ್ ಸಾಯಿಸ್ತಾ ಏನ್ ಮಾಡ್ತೀರಾ? ತಾರ, ನೀ ಕೊಟ್ಟಿರೋ ಸಿಹಿ ಬಹಳ ಚೆನ್ನಾಗಿದೆ. ನೀನ್ ಮನ್ಸು ಕೂಡ ಬಹಳ ಸಿಹಿಯಾಗಿದೆ. ಇನ್ನೊಂದು ವಿಚಾರ, ನೀನ್ ಒಪ್ಕೊಂಡ್ರೆ ಒಂದು ಸಿಹಿ ಸುದ್ದಿನ ಹೇಳ್ತೀನಿ. ಅದೇನು ಅಂತ ಹೇಳಿ. ಏನಿಲ್ಲ ತಾರ, ಧರ್ಮಣ ಮನೆ ಸೊಸೆಯಾಗಿ ಆ ವಿಶಾಲ್ನಿಂದ ದೂರ ಇದ್ದೀನಿ ಅಂತ ಬೇಸರ ಮಾಡ್ಕೋಬೇಡ. ನೀನ್ ಒಪ್ಪಿಗೆ ಕೊಟ್ಟೆ, ನಿನ್ನ ಕೊಳ್ಳಿಗೆ ತಾಲಿ ಕಟ್ಟಿ ನನ್ನ ಬಾಳಿನ ಸಂಗಾತಿಯಾಗಿ ಮಾಡ್ಕೊಳ್ತೀನಿ. ಅಯ್ಯೋ ಪಾಪಿ ಮುಂಡೆದೆ,
ನನ್ಗೆ ನೀನ್ ತಾಳಿ ಕಟ್ತೀಯಾ? ಹ, ಇನ್ನು ಸ್ವಲ್ಪ ಸಮಯದಲ್ಲಿ ನೀನು ಯಮಲೋಕ ಸೇರ್ತೀಯ, ನನಗೆ ತಾಳಿ ಕಟ್ತಾನಂತೆ. ತಾರ ಆ? ಏನು ಯೋಚನೆ ಮಾಡ್ತಿದೀಯಾ? ಏನಮ್ಮ ಹಾಕಿದೆ ಇದ್ರಲ್ಲಿ? ತಾರ ಯಾಕಿಂತ ಕೆಲಸ ಮಾಡಿದೆ? ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳಿ. ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗು, ನನಗೆ ತುಂಬಾ ಹೊಟ್ಟೆ ಉರಿತಾ ಇದೆ. ಕಾರ್ ತಗೊಂಬಾರ್ಲ ಹೋಗೋಣ ಹಾಸ್ಪಿಟ್ಲಿಗೆ. ಸ್ವಲ್ಪ ಹೋಗ್ತೀರಾ ನೀವೇ? ಈ ನನ್ನ ಮಗನ ಮಾತು ಕೇಳಿ ಕೆಟ್ಟಲ್ಲೋ. ಅಪ್ಪ. ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ? ಹ, ಅದೆಂದಿಗೂ ಸಾಧ್ಯವಿಲ್ಲ. ನೀವು ಮಾಡಿರೋ ಪಾಪದ ಕೆಲಸಕ್ಕೆ ನಾನು ನಿಮ್ಮ ಸ್ವೀಟ್ ಅಲ್ಲಿ ವಿಷ ಹಾಕಿದ್ದೀನಿ. ಇನ್ನು ಸ್ವಲ್ಪ ಸಮಯದಲ್ಲಿ ನೀವಿಬ್ರು ಯಮಲೋಕ ಸೇರ್ತೀರಾ. ಬಚ್ಚಿಸ್ಕೊಳ್ಳೋ ತಿಪ್ಪ. ತಾರ ನಾವೇನ್ ತಪ್ಪು ಮಾಡ್ದು ಅಂತ ಇಂತ ಕೆಲಸ ಮಾಡಿದೆ. ಬೇಗ ಕಾರ್ ಕರ್ಕೊಂಡು ಆಸ್ಪತ್ರೆ ಕರ್ಕೊಂಡಿ. ಏನು ಏನ್ ತಪ್ಪು ಕೆಲಸ ಮಾಡಿದೆ ಅಂತ ಕೇಳ್ತಿದ್ಯಾ? ಮಾಡಿರೋ ತಪ್ಪು ಕೆಲಸ ಅಷ್ಟಿಷ್ಟಲ್ಲ, ನಿಮ್ಮ ಕಳ್ಳ ಬಟ್ಟೆ ಸರಾಯಿಯಿಂದ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡ್ತೀರಾ. ನನ್ನ ಅಕ್ಕಳನ್ನ ಬಲತ್ಕಾರ ಮಾಡಿ ವಿಷ ಹಾಕಿ ಸಾಯಿಸಿದ್ದೀರಾ. ಅದಕ್ಕೆ ನೀವು ಇವತ್ತು ಶಿಕ್ಷೆ ಅನುಭವಿಸಲೇಬೇಕು. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾನು ಹೂಡಿದ ಸಂಚುಗಳಿಂದ ಆಯಿತು ಶ್ರೀರಕ್ಷೆ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ. ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಬಡ್ಡೆ ತಾವು ಎರಡು ಸೇರಿ ಎಷ್ಟು ಸಂಸಾರ ಹಾಳು ಮಾಡಿದ್ವೇನೋ. ಎರಡು ತಪ್ಪಿಕೊಂಡೆ ಸತ್ವು. ತಾರ ಸರಿಯಾಗಿ ಶಿಕ್ಷೆ ಕೊಡಮ್ಮವ್ರಿಗೆ ನನಗೆ ಇವಾಗ ತುಂಬಾ ಸಂತೋಷ ಆಗ್ತದೆ. ಅಣ್ಣ, ನಾನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ. ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಹೋಗಿ ಶರಣಾಗಿ ನನ್ನ ತಪ್ಪನ್ನ ಒಪ್ಕೊಳ್ತೀನಿ. ನೀನ್ ಯಾಕಮ್ಮ ನೀನು ತಪ್ಪು ಒಪ್ಕೋಬೇಕು? ನೀ ತಪ್ಪೇ ಮಾಡಿಲ್ಲ. ತಪ್ಪು ಮಾಡ್ತಿದವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದೀಯಾ. ಪೊಲೀಸ್ನವ್ರಿಗೆ ನಾನು ಹೇಳ್ತೀನಿ, ಅವ್ರ್ಯಾಗ ಅವರೇ ವಿಷ ತಗೊಂಡು ಸತ್ರು ಅಂತ. ನೀನ್ ಫಸ್ಟ್ ಆಗಿ ಹೋಗಿ ಧರ್ಮದ ಕುಟುಂಬನ ಒಂದ್ ಮಾಡಾಗೋವ. ತುಂಬಾ ಸಂತೋಷ ಆಯ್ತಣ್ಣ ನಿಮ್ ಮಾತನ್ನ ಕೇಳಿ. ನಿಮ್ಗೆ ಯಾವತ್ತೂ ನಾನು ಚಿರುಣಿ ಆಗಿರ್ತೀನಿ. ಆಯ್ತು ಹೋಗಿ ಬಾಮ. ಅಯ್ಯೋ ಅಯ್ಯೋ ಭಗವಂತ, ನಾನೆಂತ ದುರ್ದೇವಿ. ಶ್ರೀರಾಮಚಂದ್ರನಂತ ಅಡ್ಡ, ಶ್ರೀರಾಮಾತೆ ಅಂತ ಅತ್ತಿಗೆ, ಇವರ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದ ನಾನು ಅವರ ಜೀವನಕ್ಕೆ ಕೈತಕ ಪ್ರಿಯನಾಗ್ಬಿಟ್ಟೆ. ಅಯ್ಯೋ ಭಗವಂತ, ನಾನೆಂತ ದುರ್ದೇವಿ. ವಿವೇಚನೆ ಮಾಡದೆ ದುಡುಕಿ ತಾರಳ ಮದುವೆ ಮಾಡಿಕೊಂಡು ನನ್ನ ಸಂಸಾರಗೆ ನಾನೇ ಕಾರಣನಾಗ್ಬಿಟ್ನಲ್ಲಪ್ಪ. ಅಣ್ಣ, ಅಕ್ಕೆ ಈ ನನ್ನ ದುಷ್ಟ ಮೈದನ್ನ ಸೇವಿಸಬಾರ್ದ. ನಿಮ್ಮ ಪ್ರೀತಿ ಅಂಬರಕ್ಕಾಗಿ ನಿಮ್ಮನ್ನ ಹುಡುಕುತ್ತಿದ್ದೆ. ನನ್ನಿಂದ ಇನ್ನು ನನ್ನ ಕೈನೇ ನಡೆಯಲಾಗುತ್ತಿಲ್ಲ. ಅಯ್ಯೋ, ನಾನು ಮಾಡಿದ ತಪ್ಪಿಗೆ ಸಮಯನ ಆಚಿಸಿ ನಿಮ್ಮ ಜೊತೆ ಬದುಕಬೇಕಪ್ಪ, ಬದುಕಬೇಕು. ಅಣ್ಣ ಅತ್ತಿಗೆ ಮತ್ತೊಂದು ಜನ್ಮ ಅಂತಿದ್ದರೆ ಒಳ್ಳೆ ಮೈದನಾಗಿ, ಒಳ್ಳೆ ಅಣ್ಣನಿಗೆ ಒಳ್ಳೆ ತಮ್ಮನಾಗಿ ಹುಟ್ಟಿ ಬರ್ತೀನಪ್ಪ. ಅಯ್ಯೋ,
ನಾನು ಪಾಪಿ ಅಪ್ಪ, ನಾನು ಪಾಪಿ. ದುಡುಗಿ ತಾರಣ ಮದುವೆ ಮಾಡಿಕೊಂಡು ಅಯ್ಯೋ ಕಸ್ತೂರಿ. ಓ ಸರ್, ಇಲ್ಲಿ ಯಾರೋ ಭಿಕ್ಷಿಕ ಅಶ್ವು ಅಶ್ವು ಅಂತ ನಾಳ್ತಾ ಇದ್ದಾನೆ. ಒಂದ್ ಸ್ವಲ್ಪ ಯಾರು ಅಂತ ಹೋಗಿ ನೋಡು. ಓಕೆ ಸರ್. ಹೊಟ್ಟೆ ಯಾರಪ್ಪ ನೀನು? ಇದೇನಪ್ಪ ಮೇಕೆ ಏನಪ್ಪ ಮಾಡ್ತಾ ಇದೀಯಾ? ಏನು ಯಾವ ಊರಪ್ಪ ನಿಂದು? ಸರ್, ನಮ್ಮೂರು ಬನ್ನೂರು ಪಕ್ಕ ಅಲುಂಗಾರು ಸರ್. ಸರ್, ನಮ್ಮ ಅಣ್ಣಕ್ಕೆ ನಾ ಹುಡುಕ ಬಂದೆ. ಊಟ ಮಾಡಿ 3-4 ದಿನ ಆಗಿದೆ ಸರ್. ಸುಸ್ತು ಸಂತಸ. ಇವರು ನಮ್ಮೂರ್ ಬನ್ನೂರ್ ಪಕ್ಕ ನಮ್ಮೂರಂತೆ. ಊಟ ಮಾಡಿ 3 ದಿನ ಆಗಿದಂತೆ ಸಾರ್. ಸುಸ್ತಾಗಿ ಕ್ಯಾಕ್ ಬಿದ್ದೋಗ್ಬಿಟ್ಟವ್ರೆ. ಏನೋ ನಮ್ಮೂರ್ ಪಕ್ಕ ಹನುಮ್ನಾಳ. ಹೌದು ಸರ್. ಯಾರೇ ಇವನ್ ಯಾರು ಹುಡುಕ್ತಾರೆ ಅಂತ ಕೇಳೋ. ಹೇಳಪ್ಪ ಹೇಳಪ್ಪ ಮೇಕೆ ಹೇಳಪ್ಪ. ಯಾರೋ ನೋಡ್ತೀನಿ, ಒಂದ್ ಸ್ವಲ್ಪ ಇತ್ತ ತಿರ್ಗಿಸೋ. ಸಾಹೇಬ್ರು ಕೂಗ್ತಾರೆ, ತಿರ್ಗಪ್ಪ. ಏನು ಇದು? ಏನು ನಿನ್ ವ್ಯವಸ್ಥೆ? ಏನಾಗಿದೆಯೋ? ಯಾಕೋ ಹಿಂಗಾಗಿದ್ಯಾ? ಏನಂತ ಹೇಳ್ತಾಣ ಅಣ್ಣ ಅದಕ್ಕೆ ಹುಡುಕ್ತಾ ಇದೀರಣ್ಣ. ಅಣ್ಣ ಅದಕ್ಕೆ ನಾ ಹುಡುಕ್ತಾ ಇದೀನಿ. ಏನೇ ಅಂತ ಇದೆಯಾ? ಅಣ್ಣ ಅತ್ತಿಗೆ ನಿನ್ನ ಹತ್ರ ಇಲ್ವಾ? ಅಣ್ಣ ಅವ್ರು ಮನೆ ಬಿಟ್ಟು ಸುಮಾರು ದಿನಗಳಾಗೋಯ್ತಣ್ಣ. ನನ್ನ ಹೆಂಡತಿ ಅವರಿಗೆ ಕೊಡಬಾರ್ದು ಕಷ್ಟವಾದ ಕೊಟ್ಟು ಮನೆಯಿಂದ ಹೊರಗಾಕ್ಬಿಟ್ಲು. ಅವರನ್ನು ಎಲ್ಲ ಕಡೆ ಹುಡುಕ್ತಣ್ಣ. ಅವರ ಸುಳುವೆ ಸಿಕ್ಕಿಲ್ಲ. ಅಯ್ಯೋ ದೇವರೇ, ಏನಪ್ಪ ನಿನ್ನ ಆಟ? ಇನ್ನು ನಿನಗೆ ನನ್ನ ಮೇಲೆ ಕರುಣೆ ಬರಲಿಲ್ವಾ? ಯಾಕಪ್ಪ ಯಾಕಪ್ಪ ನನ್ನಿಂದ ನಮ್ಮ ಮನೆಯ ಮಸಾಣ ಮೌನವನ್ನ ಮಾಡ್ತಾ ಇದೀಯಾ? ನಮ್ಮ ಮನೆಯಲ್ಲನ್ನು ದಿಕ್ಕಪಾಲಾಗಿ ಮಾಡಿ ಅಲದಾಡುವಂತೆ ಮಾಡಿದೆಯಲ್ಲ. ನಾನು ದೀಪಳನ್ನ ಪ್ರೀತಿ ಮಾಡದ್ದೇ ತಪ್ಪ? ಆ ನನ್ನ ದೇವತೆಗೋಸ್ಕರ ನನ್ನ ಹೃದಯದಲ್ಲಿ ಗರ್ಭಗುಡಿಯನ್ನು ಕಟ್ಟಿದ್ದೆ ತಪ್ಪ? ಇಲ್ಲ, ನಾವು ಪ್ರೀತಿ ಮಾಡುತ್ತಿರುವ ವಿಚಾರವನ್ನ ನಮ್ಮ ಅಣ್ಣ ಅತ್ತಿಗೆಗೆ ತಿಳಿಸಿ ನಾನು ಮದುವೆ ಮಾಡ್ಕೋಬೇಕು ಅಂದದ್ದೇ ದೀಪ. ನೀನು ನಿಗೂಢವಾಗಿ ಆತ್ಮಹತ್ಯೆನ ಮಾಡಿಕೊಂಡು ನನ್ನನ್ನ ಕಳಂಕನೆಂಬ ಗುಂಪಿಗೆ ಸೇರಿಸಿ ನೀನೇನೋ ಸತ್ತು ಸ್ವರ್ಗ ಸೇರ್ಕೊಂಡೆ. ಆದ್ರೆ ನಿನ್ನ ತಂಗಿ ನಿನ್ನ ಸಾವಿಗೆ ನಾನೇ ಕಾರಣ ಎಂದು ತಿಳಿದು ನಮ್ಮ ಮನೆಯ ಗೃಹಲಕ್ಷ್ಮಿಯಾಗಿ ಬಂದು ನಮ್ಮ ಬದುಕನ್ನೇ ಛಿದ್ರ ಮಾಡ್ತಾ ಇದ್ದಾಳೆ. ಅಯ್ಯೋ ದೇವ್ರೇ, ಇನ್ನು ನಿನಗೆ ಇನ್ನೂ ನನ್ನ ಮೇಲೆ ಕರುಣೆ ಬರಲಿಲ್ವಾ? ಅಣ್ಣ, ನಿನ್ನ ಹೇಳ್ತಾರ ಮಾತು ನಿಜನೇಣ್ಣ. ತಾರಾಳ ಅವರ ಅಕ್ಕ ದೀಪ ಆತ್ಮಹತ್ಯೆಗೆ ನೀನೇ ಕಾರಣ ಎಂದು ನಮ್ ಸಂಚಾರವನ್ನ ಅಲ್ಲೋಲ ಕಳ್ಳಾಳ ಮಾಡ್ಬಿಟ್ರ ಅಕ್ಕ. ಇದು ನಿಜನಾ? ಇದು ನಿಜನಾ? ಹೌದು ಕಣ,
ನಾನು ದೀಪಳನ್ನ ಪ್ರೀತಿ ಮಾಡ್ತಿದ್ದೆ. ಅವಳು ನಿಗೂಢವಾಗಿ ಪ್ರಾಣ ಕಳ್ಕೊಂಡ್ಲು. ಅವಳ ಸಾವಿಗೆ ನಾನೇ ಕಾರಣ ಅಂತ ತಿಳಿದು ನಮ್ಮ ಮನೆಯ ಗೃಹಲಕ್ಷ್ಮಿಯಾಗಿ ಬಂದು ನಮ್ಮ ಮನೆಯನ್ನ ಚಿದ್ರ ಚಿದ್ರ ಮಾಡಿ ಕಣ. ನನಗೆ ಈಗ ಎಲ್ಲ ಅರ್ಥ ಆಯ್ತು ನೋಡ. ನಾನು ದುಡುಕಿ ನಿನ್ನ ತಪ್ಪು ಮಾಡ್ಬಿಟ್ಟೆ ಅಣ್ಣ. ನಿನ್ನ ಕಳಕನಾಗಿ ನೆಂದು ಅರ್ಥ ಮಾಡ್ಕೊಂಡೆ ನಿನ್ ಮೇಲೆ ಸಂಸಾರ ಪಟ್ಬಿಟ್ಟೆ ಕಣ. ನಾನು ಎಂತಹ ಪಾಪಿ ಅಣ್ಣ, ನಾನು ಎಂತಹ ವಿಶಾಲ್, ಸಮಾಧಾನ ಮಾಡ್ಕೊಳ್ಳೋ. ಕಳೆದು ಹೋದ ಘಟನೆ ಬಗ್ಗೆ ಚಿಂತೆ ಮಾಡಿ ಫಲ ಇಲ್ಲ. ಈಗ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಅಂತ ಹುಡ್ಕೋಣ ಬಾರೋ. ಆ ಮಸೌಡದಲ್ಲಿ ಒಂದು ಕೇಸ್ ಬಗ್ಗೆ ವಿಚಾರಣೆ ಇದೆ. ಅದ ಮುಗಿಸಿದ ನಂತರ ಬಾರೋ ಅಣ್ಣ ಅತ್ತಿಗೆನ ಹುಡ್ಕೋಣ. ಬರಿಯಪ್ಪ. ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರೂ ಇಲ್ಲ. ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರೂ ಇಲ್ಲ. ನಿಸ್ವಾರ್ಥ ಜೀವಿಗಳಿಗೆ ಜಗದ ಮಹಿಳೆ ಅಪಾರ. ಒಂದು ಲೋಟ ನೀರು ತಕೊಂಡ್ ಬಾರಮ್ಮ. ಸರಳ ಸರಳ ಕುಡಿಯೋದಕ್ಕೆ ಒಂದು ಲೋಟ ನೀರು ತಕೊಂಡ್ ಬಾರಮ್ಮ. ಅಮ್ಮ ಸರಳ ಸರಳ ಕುಡಿಯೋದಕ್ಕೆ ಒಂದು ಲೋಟ ನೀರು ತಕೊಂಡ್ ಬಾರಮ್ಮ. ಅಣ್ಣ, ನಿಜವಾಗ್ಲು ನನ್ನ ಹಣ್ಣಿಗಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಳ್ತಾ ಇದೆಯಾ. ಆದ್ರೂ ನಾವಿಬ್ರು ನಿಮಗೆ ಭಾರವಾಗಿದ್ದೀವಿ ಅನ್ಸ್ತೀವಲ್ಲ ಅಣ್ಣ? ಏನ್ ಮಾತು ಅಂತ ಆಡ್ತಾ ಇದೆಯಮ್ಮ. ವಾಣಿಗೆ ಸೂರ್ಯ ಚಂದ್ರ ನಕ್ಷತ್ರ ಭಾರವಾಗುತ್ತಮ್ಮ. ಹಾಗಿದ್ದರೆ ಹುಟ್ಟಿದಾಗಲೇ ಬೆಟ್ಟ ಗುಡ್ಡ ನದಿ ಸರೋವರ ಎಂಬಂತೆ ಬೆಟ್ಟ ಗುಡ್ಡ ಸರೋವರ ನದಿ ಎಂಬಂತೆ ನಾನು ಸಹಾಯ ಮಾಡೋದು ಯಾರಿಗೋಸ್ಕರ? ನನ್ನ ತಂಗಿಗೆ. ಅಣ್ಣ, ಆದ್ರೂ ಅನಾಥೆಯಾಗಿ ಭಿಕ್ಷೆ ಬೇಡ್ಕೊಂಬತ್ತಿದ್ದ ನಮ್ಮಿಬ್ಬರನ್ನ ಕರ್ಕೊಂಡು ಈ ಮನೆಯಲ್ಲಿ ನಮ್ಮನ್ನ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನಂತ ಅಣ್ಣನ್ ಕರೆದಿರೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ. ಯಾವತ್ತೇ ಆಗ್ಲಿ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಕ್ ಆಗಲ್ಲ ಅಣ್ಣ. ಏನ್ ಮಾತಂತ ಆಡ್ತಾ ಇದೆಯಮ್ಮ. ನೀ ಸಿಕ್ಕಿದ ಮೇಲೆ ಕಣ್ಣಂತ ಇದ್ದ ನನ್ನ ಜೀವನ ಸಿಲಿಯಾಗಿದ್ದು. ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡ ತಂದೆ ತಾಯಿ ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ನಿನ್ನಲ್ಲಿ ಕಾಣ್ತಾ ಇದ್ದೀನಲ್ಲಮ್ಮ, ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ನಾನು ಕುಡಿಯೋದನ್ನ ಬಿಡ್ಬೇಕಾದ್ರೆ ನೀನೇ ಅಮ್ಮ, ನೀನೇ ನಿನ್ನ ಕೈ ಮುಗಿದು ಕೇಳ್ಕೊಡ್ತೀನಿ. ಒಂದ್ ಮಾತನ್ನ ಸುಮ್ನೆ ಇರ್ಬೋದು ಮನ್ಸ್ತೀಯ. ಅವರು ನಮ್ಮ ಪಾಲ್ಗೆ ದೈವ ಸ್ವರೂಪರು. ಇನ್ನು ಮುಂದೆ ನಾವು ಎಲ್ಲ ಕಷ್ಟ ಸುಖದಲ್ಲಿ ಒಗ್ಗಟ್ಟಾಗಿ ಬಾಳೋಣ. ಚೆನ್ನಾಗಂದ್ರಿ. ನಾವು ನಿಮ್ಮಲ್ಲಿ ಒಂದು ವಿಚಾರ ಬೇಡ್ಕೊಳ್ತೀನಿ.
ನಡೆಸ್ಕೊಡ್ಬೇಕು. ಏನ್ ಹೇಳಪ್ಪ? ಅಣ್ಣ ನೀನ್ ಏನ್ ಹೇಳಿದ್ರು ನಾವು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಣ್ಣ, ನಿಮ್ಮ ಜೊತೆಲೇ ಇರ್ತೀವಿ, ಯೋಚನೆ ಮಾಡ್ಬೇಡಿ ಅಣ್ಣ. ಸಾಲ ನಮ್ಮಲ್ಲಿ ವೀರಭದ್ರ ನಮ್ಮಲ್ಲಿ ಬೇಡ್ಕೊಳ್ಳೋ ವಿಚಾರ ಬೇಡಪ್ಪ. ನೀವು ಕಾಲ್ನಲ್ಲಿ ತೋರಿದ್ರು ನಾವು ತಲೆ ಮೇಲೆ ಹೊತ್ತು ಮಾಡ್ತೀವಿ ಕಣಪ್ಪ. ದಯವಿಟ್ಟು ಬೇಡ್ಕೊಳ್ಳೋ ವಿಚಾರನ ಬಿಟ್ಟು ನಮ್ಮಿಂದ ಆಗ್ಬೇಕಾದ ಕೆಲಸ ಹೇಳಿ. ಹೇಳ್ತೀನಿ ಅಪ್ಪ, ಹೇಳ್ತೀನಿ. ಇನ್ನು ಮುಂದೆ ನನ್ನನ್ನು ಬಿಟ್ಟು ಅನಾಥನಾಗಿ ಮಾಡಿ ಹೋಗಲ್ಲ ತಾನೆ? ವೀರಭದ್ರ ಏನ್ ಮಾತು ಅಂತ ಆಗ್ತಿದೆಯಪ್ಪ. ಮುಂದೆ ಎಂತ ಸಂದರ್ಭ ಬಂದ್ರು ನಿನ್ನ ಬಿಟ್ಟು ಹೋಗೋ ಮಾತಿಲ್ಲ ಕಣಪ್ಪ. ಅಕಸ್ಮಾತ್ ಬಂದ್ರು ಈ ಉಸಿರು ನಿಂತ ಮೇಲೆ ಕಣಪ್ಪ, ಈ ಉಸಿರು ನಿಂತ ಮೇಲೆ. ಹೌದಣ್ಣ, ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಎಂತ ಪ್ರಸಂಗ ಬಂದ್ರು ನಿಮ್ಮನ್ನ ಬಿಟ್ಟು ನಾವೆಲ್ಲೂ ಹೋಗೋದಿಲ್ಲ ಅಣ್ಣ. ತುಂಬಾ ಸಂತೋಷ ಆಯ್ತಮ್ಮ. ಹೊಟ್ಟೆ ಹಸಿವು ಆಗ್ತಾ ಇದೆ, ಬಾಮ ಊಟಕ್ಕೆ ಹಾಕು. ಸರಿ ಅಣ್ಣ, ಬಾ. ನಡೆಯ ಸಲ ಊಟಕ್ಕೆ ಕಸ್ತೂರಿ, ಮಸಾಣದ ಜಾಗದಲ್ಲಿ ಯಾರು ಜನನೇ ಕಾಣ್ತಾ ಇಲ್ವಲ್ಲೋ? ಕಸ್ತೂರಿ ಸರ್, ಅಲ್ಲೊಂದು ಮನೆ ಕಾಣ್ತಾ ಇದೆ, ಅಲ್ಲಿ ಯಾರೋ ಇರ್ಬೋದು, ಒಂದ್ ಸ್ವಲ್ಪ ಕೂಗೋ. ಓಕೆ ಸರ್. ಯಾರೇ ಬರೋಗ? ಯಾರೇ ಬಂದ್ರೆ ಯಾರು ಬೇಕಾಗಿತ್ತು? ಓಹೋ ಸರ್ ಕೂತ್ಕೊಂಡು ನೋಡಿ. ಸರ್ ನೀವಾ ಏನ್ ಕಟ್ಸಿದ್ರೆ ಸ್ಟೇಷನ್ ಹತ್ರ ನಾನು ಬರ್ತಿದ್ನಲ್ಲ ಸರ್. ಹಾಗೇನಿಲ್ಲ ಕಣ, ಈ ಮಶಾನದಲ್ಲಿ ಒಂದು ಕೇಸ್ ಬಗ್ಗೆ ವಿಚಾರಣೆ ಮಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದು. ಒಂದ್ ಸ್ವಲ್ಪ ಬಾಯಾರಿಕೆ ಆಯ್ತಲ್ಲ, ಒಂದ್ ಲೋಟ ನೀರು ಕೊಡ್ತೀಯನೋ? ಸರಿ ಸರ್. ಅಮ್ಮ ಸರಳ ಸರಳ, ಸಾಹೇಬ್ರು ಬಂದಿದ್ದಾರೆ, ಒಂದು ಕುಡಿಯೋದಕ್ಕೆ ಒಂದು ಲೋಟ ನೀರು ತಕೊಂಡ್ ಬಾರಮ್ಮ. ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಮಾಡಿದ ದ್ರೋಹಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ. ವಿನಯ್, ವಿಶಾಲ್, ಯಾಕಪ್ಪ ಇಂಥ ಪಾಪಿಷ್ಟ ಕಾಲಿಗೆ ನೀವ್ ಯಾಕೆ ಬೀಳ್ತಾ ಇದ್ದೀರಾ? ಅದಕ್ಕೆಮ್ಮ ನೀವಲ್ಲಮ್ಮ ಪಾಪಿಷ್ಟು, ನಾವುಗಳು ಪಾಪಿಷ್ಟು. ಯಾಕಮ್ಮ ಇಲ್ಲೆಲ್ಲ ಬಂದು ಅಲಿತಾ ಇದ್ದೀರಾ? ಈ ಮೈಜವಪ್ಪ ಇದ್ದಾನೆ ಅಂತ ನಿಮ್ಮ ನೆನಪಿಗೆ ಬರ್ಲಿಲ್ವಾ? ಅದಕ್ಕೆ ನನ್ನ ಮತ್ತು ನನ್ನ ಹೆಂಡತಿಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ. ನನಗ್ ಗೊತ್ತು, ಅರಿವಿಲ್ಲದೆ ತಾಯಿ ಹೃದಯಕ್ಕೆ ಕೊಳ್ಳಿಪೇಟ್ ಹಾಕ್ಬಿಟ್ಟಮ್ಮ. ನನ್ನಂತ ನತದುಷ್ಟ ಈ ಭೂಮಿ ಮೇಲೆ ಬದುಕಿರ್ಬಾರ್ದಮ್ಮ, ಬದುಕಿರ್ಬಾರ್ದು. ನನ್ನ ಅನ್ನ ಅತ್ತಿಯನ್ನು ಅವರಿಂದ ಸಮಯ ಆಶಿಸಲು ಹುಡುಕ್ತಾ ಇದ್ದೆಯಮ್ಮ. ಅಷ್ಟರಲ್ಲೇ ವಿನಯಣ್ಣ ಸಿಕ್ತಮ್ಮ. ಈಗ ನೀವು ಸಿಕ್ಕಿದ್ರಿ. ಈ ಪಾಪಿಯನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ನೋಡ್ರಿ ಯಾರು ಬಂದಿದ್ದಾರೆ ನೋಡಿ. ಯಾಕೋ ಚೆನ್ನಾಗಿದ್ದೀನಿ ಅಂದ್ರು. ಅಷ್ಟೇ, ಅಲ್ಲೇನು ಒಳಗಿರಂಗಿಲ್ಲ.
ಅದು ಮಾಡ್ತೀನಿ ಕಾಫಿ ಕಾಕ್ ಮಾಡ್ಬಿಟ್ಟು ಫಸ್ಟ್ ಆಗಿ ಅತ್ತಿಗೆ ನೀವು ಮಾಡಿದ ತ್ಯಾಗವನ್ನು ಮರೆತು ತುತ್ತು ಕೊಟ್ಟ ತಂದೆ ತಾಯಿಗೆ ವಿಷಗಾಕಿದ ಘಾತುಕರಣ ನಾನು. ನನ್ನ ಹೆಂಡತಿಯ ಮಾತನ್ನು ಕೇಳಿ ನಿಮ್ಮನ್ನು ಕಡೆಗಣಿಸಿ ಮನೆಯಿಂದ ಹೊರ ಹಾಕಿದ ಪಾಪಿ ಹೆಣ್ಣ ನಾನು. ಈ ನಿನ್ನ ತಮ್ಮ ನಿನ್ನ ಕೈಯಾರ ನನ್ನ ಸಾಯಿಸ್ಬಿಡೋಣ. ಬಿಡು, ಏನ್ ಮಾಡ್ತಾ ಇದೀಯ? ಇದೆಲ್ಲ ನಿಮಗೆ ಆಟ. ಆಟದ ಮುಂದೆ ನಮ್ಮ ಆಟ ಏನು ನಡೆಯಲಕ್ಕ. ನಾವೇ ಆಡಿಸುವ ಆಟ. ಆತನ ಕೈಯಲ್ಲಾಡುವ ಗೊಂಬೆಗಳು ನಾವಷ್ಟೇ ಗೊಂಬೆಗಳು. ಒಟ್ಟಲ್ಲಿ ನಮ್ಮ ಕರ್ಮ ಸಂಕಟ ಕಳೆದು ಎಲ್ಲ ಒಕ್ಕಟ್ಟಾಗಿ ಸೇರುವ ಕಳೆದ ಬಂತಲ್ಲ, ಅದೇ ಸಂತೋಷ ಆಗ್ತದೆ. ವಿನಯ್, ವಿಶಾಲ್ ನೋಡಿ, ಅವತ್ತು ನನ್ನ ಮಕ್ಳೇ, ಇವತ್ತು ನನ್ನ ಮಕ್ಳೇ. ನೀವು ಯಾವತ್ತು ನೀವು ನಮ್ಮನ್ನ ಕೆಟ್ಟ ದೃಷ್ಟಿ ನೋಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈಗ ತಾನೇ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ವಿಶಾಲ್, ತಾರೇನಪ್ಪ ಈ ದಿನ ಸಂದರ್ಭಕ್ಕೆ ಅವಳಮ್ಮ ಕಾರಣ. ಅವಳೇನೋ ಚೆನ್ನಾಗಿರ್ತಾಳಮ್ಮ. ದುಃಖ ನೋವು ಅನುಭವಿಸಿದವರು ನಾವು. ಅವಳು ನಮ್ಮ ಸಂಸಾರ ನೌಕೆಯಲ್ಲಿ ಖಳನಾಯಕಿಯಾಗಿ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಏ ವಿಶಾಲ್, ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ನನಗೆ ಗೊತ್ತು ಕಣ. ನಾನು ಅವಳ ಅಕ್ಕ ದೀಪನನ್ನ ಪ್ರೀತಿ ಮಾಡಿದೆ. ಅವಳು ಒಂದು ದಿವಸ ನಿಗೂಢವಾಗಿ ಆತ್ಮಹತ್ಯೆ ಮಾಡ್ಕೊಬಿಟ್ಲು. ಅವಳ ಸಾವಿಗೆ ನಾನೇ ಕಾರಣ ಅಂತ ತಿಳಿದ ಅವಳು ನಮ್ಮ ಮನೆಗೆ ಗೃಹಲಕ್ಷ್ಮಿಯಾಗಿ ಸೇರಿ ನಮ್ಮ ಮನೆಯನ್ನ ದಿಕ್ಕಾಪಾಲ್ ಮಾಡ್ಬಿಟ್ಲು. ಇವತ್ತಲ್ಲ ನಾಳೆ ಸತ್ಯ ಏನು ಅನ್ನೋದು ಗೊತ್ತಾಗಿ ಬಂದೇ ಬರ್ತಾಳೆ. ಆ ತಪ್ಪಿನ ನನಗಾಗಿದೆ. ಅಕ್ಕ ಬಾಬಾ, ನಾನ್ ಮಾಡಿದ ಪಾಪ ಒಂದಲ್ಲ ಎರಡಲ್ಲ, ನಿಮ್ಮ ಕುಟುಂಬಕ್ಕೆ ನಾನು ದ್ರೋಹ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನೀವೇನಾದ್ರೂ ನನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಕೆರೆನೋ ಬಾವಿನ ನೋಡ್ಕೋತೀನಿ. ಬಾಮ, ನೋಡು, ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತು. ನಿಮ್ಮ ಅಕ್ಕನಿಗೆ ಆಗಿರೋ ಅನ್ಯಾಯಕ್ಕೋಸ್ಕರ ನೀ ಈ ದುಡುಕ ನಿರ್ಧಾರ ತಗೊಂಡಿದ್ಯಾ. ಪರವಾಗಿಲ್ಲಮ್ಮ. ತಾರಾ, ವಿಶಾಲ್, ವಿನಯ್, ಏನೋ ವಿಷಗಾಳಿಗೆ ನಡಿಬಾರ್ದು ನಡೆದೋಯ್ತು. ಹಿಂದೆ ನಡೆದದ್ದೆಲ್ಲ ಮರ್ತು ಮುಂದೆ ಹೊಸ ಜೀವನ ನಿನ್ನಿಂದೆ ಸಾರ್ಬೇಕು ಕಣಮ್ಮ. ವಿನಯ್, ನಿಮ್ಮನ್ನ ತುಂಬಾಗಿ ತಪ್ಪು ತಿಳ್ಕೊಂಡೆ. ನನ್ನ ಅಕ್ಕಳ ಸಾವಿಗೆ ಕಾರಣ ನೀವೇ ಅಂತ ತಿಳ್ಕೊಂಡು ನಿಮಗೆ ಮಾಡಬಾರ್ದು ಅನುಮಾನೆಲ್ಲ ಮಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಾಗಿದ್ದೆಲ್ಲ ಒಳ್ಳೆದಿಕ್ಕೇನೆ. ಇನ್ ಮುಂದಾದ್ರೂ ನಮ್ಮ ಬಾಳಿನ ದಾರಿ ಸುಗಮವಾಗಿ ನಡೀಲಿ. ಅದ್ಗೆ ಬನ್ನಿ ಮನೆಗೆ ಹೋಗೋಣ. ಎಲ್ಲಿಯಪ್ಪ ನನ್ನ ಮನೆ? ಇದೇ ನನ್ನ ಅರಮನೆ. ನನ್ನ ಬಾಳಿನ ದಾರಿ ಸರಿ ಮಾಡಿದ ಈ ಇಳ್ಪತ್ರವನ್ನು ಬಿಟ್ಟು ನಾ ಎಲ್ಲೂ ಬರಲ್ಲಪ್ಪ. ನಿಮ್ಮ ಬಾಳಿನ ದಾರಿಯನ್ನು ನೀವೇ ನೋಡ್ತೀವಿ. ಏನ್ ಮಾತಾಡ್ತಿದೀಯಣ್ಣ? ನೀವಿಲ್ಲದ ಆ ಮನೆಯಲ್ಲಿ ನಾವ್ಯಾಗಣ್ಣ ಬಾಳೋದು? ಅಣ್ಣ, ನಿಮ್ನ ಕೈ ಮುಗಿದು ಬೇಳ್ಕೊತೀನಿ, ದಯವಿಟ್ಟು ಮನೆ ಬಾಳೋಣ, ಮನೆ ಬಾ. ಇಲ್ಲ, ಖಂಡಿತ ಇಲ್ಲ. ನೋಡಿ, ನಾವು ಅಣ್ಣನ ಜೊತೆಲೆ ಇರ್ತೀವಿ ಅಂತ ಅಣ್ಣಗೆ ಮಾತು ಕೊಟ್ಟಿದ್ವಿ. ನಾವಿಲ್ಲೇ ಇರ್ತೀವಿ, ನೀವುಗಳು ಅಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ. ವೀರಭದ್ರಣ್ಣ, ಯಾವ ಜನ್ಮದಲ್ಲಿ ನಮ್ಗೆ ಅಣ್ಣಾಗಿದ್ರು ಏನೋ, ಈ ಜನ್ಮದಲ್ಲಿ ನಮ್ಮ ಅಣ್ಣ ಅತ್ತಿಗೆನ ಪ್ರೀತಿ ವಿಶ್ವಾಸನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ,
ನಮ್ಮ ಅಣ್ಣ ಅತ್ತಿಗೆನ ನಮ್ ಜೊತೆ ಕಳ್ಸ್ಬಿಡಿ. ನೋಡಪ್ಪ ನನ್ ಕೇಳಿ ಏನ್ ಪ್ರಯೋಜನ? ಇದಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಬರುವುದಾದ್ರೆ ನೀವು ಕರ್ಕೊಂಡು ಹೋಗ್ಬೋದು, ನಂದೇನು ಅಭ್ಯಂತರ ಇಲ್ಲ. ವಿನಯ್ ತಾತ ವಿಶಾಲ್, ನಿಮ್ ಕೈ ಮುಗಿದು ಕೇಳ್ಕತ್ತೀವಿ, ದಯವಿಟ್ಟು ನಮ್ಮನ್ನ ಇಲ್ಲಿರು ಕಾಪಾಸ ಮಾಡ್ಕೊಡು. ನಮ್ಮ ಆಶೀರ್ವಾದ ಸದಾ ನಿಮ್ ಮೇಲೆ ಯಾವಾಗ ಹೋಗಿ ಅಮ್ಮ ಹೋಗಿ. ನಿಮ್ಮ ಬಾಳಿನ ದಾರಿಗೆ ಯಾವ ಕಲ್ಲು ಮುಳ್ಳು ಸಿಗದೆ ನಿಮ್ಮ ಸಂಸಾರ ನೌಕೆ ಸುಗಮವಾಗಿ ಸಾಗಲಿ. ಅಣ್ಣ ತರ ನೋಡು, ಇನ್ನು ಮುಂದೆ ಆ ಮನೆಗೆ ನೀನೇ ಬಾಳಿನ ದೀಪ. ಆ ದೀಪದಲ್ಲಿ ಬಾಳಿನ ದಾರಿಯಾಗಿ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗು, ಸರಿನಾ? ಅಣ್ಣ ಅದಕ್ಕೆ ಇನ್ ಮುಂದೆ ನಿಮ್ಮ ಮನ್ಸನ್ನ ನೋಯಿಸೋಕೆ ನಮ್ಗೆ ಇಷ್ಟ ಇಲ್ಲ. ನೀವೆಲ್ಲ ಇದ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅಣ್ಣ ನಂದೊಂದು ಮಾತನಾಡ್ಸ್ಕೊಡ್ತೀಯಣ್ಣ. ಸರಿ, ಅದೇನು ಹೇಳಪ್ಪ? ಅಣ್ಣ, ನಾವು ಪ್ರತಿ ತಿಂಗಳು ಕೊಡುವಂತ ಹಣ ದವಸ ಧಾನ್ಯವನ್ನ ನೀವು ಒಪ್ಪಿಸ್ಕೊತೀವಿ ಅಂದ್ರೆ ನಾವಿಲ್ಲಿಂದ ಹೋಗ್ತೀವಣ್ಣ. ನಿಮಗ್ ಸಂತೋಷ ಆಗೋದಾದ್ರೆ ನಾ ಖಂಡಿತ ಸ್ವೀಕಾರ ಮಾಡ್ತೀನಿ ಕಣಪ್ಪ. ಹೋಗ್ರಪ್ಪ ಹೋಗ್ರಿ. ನಿಮ್ಮ ಸಂಸಾರ ಸುಖವಾಗಿ ಸಾಗ್ಲಿ. ನಿಮ್ಮ ಸಂಸಾರ ಲೋಕದ ಅಪ್ಪರ ಅಲೆಯಲ್ಲಿ ಸಿಗದೆ ಸುಖವಾಗಿ ಸಾಗ್ಲಿ ಕಣ್ರಪ್ಪ, ಸುಖವಾಗಿ ಸಾಗ್ಲಿ. ಸೇರಿದರೆ ತುಂಬಿದ ಮನೆಯುವುದೇ